ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472
96360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಯುವಕರು ಡ್ರಗ್ಸ್ ಹಾಗೂ ಅಫೀಮುಗಳಂತಹ ದುಶ್ಚಟಗಳಿಗೆ ಬಲಿಯಾಗಿ ಅಡ್ಡದಾರಿ ಹಿಡಿಯದಂತೆ ತಡೆಯುವ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಕ್ರಮ ವಹಿಸುತ್ತಿದ್ದು, ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಸಾರ್ವಜನಿಕರ ಅರಿವು ಮೂಡಿಸಬೇಕು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನದಿಂದ ಕಲಬುರಗಿ ನಗರ ಮತ್ತು ಕಲಬುರಗಿ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಒದಗಿಸಲಾದ ಹೊಸ ವಾಹನಗಳನ್ನು ಹಸ್ತಾಂತರ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಂದ ಡ್ರಗ್ಸ್ ಪೆಡ್ಲರ್ಗಳಿಂದ ವಶಪಡಿಸಿಕೊಂಡ ಮಾದಕ ವಸ್ತುಗಳು ಮತ್ತು ಶೆಡ್ಯೂಲ್ ಹೆಚ್ ಡ್ರಗ್ಸ್ ಅನ್ನು ವೀಕ್ಷಿಸಿ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗೃಹ ಸಚಿವರ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸಮಗ್ರ ಚರ್ಚೆ ನಡೆಸಲಾಗುತ್ತದೆ. ಡ್ರಗ್ ಹಾವಳಿ ಸಂಪೂರ್ಣ ನಿಯಂತ್ರಣ ಮಾಡಲು ಸಂಬಂಧಿಸಿದ ಇಲಾಖೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸರು ನಿರಂತರ ದಾಳಿ ಮಾಡುವುದರ ಮೂಲಕ ಮಾದಕ ದ್ರವ್ಯ ಪದಾರ್ಥಗಳಾದ ಗಾಂಜಾ, ಡ್ರಗ್ಸ್ ಹಾಗೂ ಶೆಡ್ಯೂಲ್ ಹೆಚ್ ಡ್ರಗ್ ಅನ್ನು ವಶಪಡಿಸಿಕೊಂಡು ಮಾರಾಟಗಾರರ ಹಾಗೂ ಖರೀದಿದಾರರ ಮೇಲೆ ದೂರು ದಾಖಲಿಸಿಕೊಂಡಿದ್ದಾರೆ. 2024ರ ಸಾಲಿನಲ್ಲಿ 58 ಕೇಸ್ ದಾಖಲಿಸಿಕೊಂಡು 59 ಆರೋಪಿಗಳನ್ನು ದಸ್ತುಗಿರಿ ಮಾಡಿ ಅವರಿಂದ 20 ಕಿಲೋಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ರು. ಆದರೆ 2025ರ ಸಾಲಿನಲ್ಲಿ 172 ಕೇಸ್ ದಾಖಲಿಸಿಕೊಂಡು 176 ಆರೋಪಿಗಳನ್ನು ದಸ್ತುಗಿರಿ ಮಾಡಿ ಅವರಿಂದ 100 ಕೆಜಿ ಗಾಂಜಾ ಹಾಗೂ 776 ಕೆಜಿ ಶೆಡ್ಯೂಲ್ ಡ್ರಗ್ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆ ಇಲ್ಲಿಯವರೆಗೆ ವಶಪಡಿಸಿಕೊಂಡ ಡ್ರಗ್ ಹಾಗೂ ಶೆಡ್ಯೂಲ್ ಡ್ರಗ್ ಮೌಲ್ಯ ಅಂದಾಜು ರೂಪಾಯಿ 23 ಲಕ್ಷ ಮೌಲ್ಯದಾಗಿದೆ ಎಂದು ಸಚಿವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್, ಅಲ್ಲಂಪ್ರಭು ಪಾಟೀಲ್, ಶಾಸಕಿ ಖನಿಜಾ ಫತಿಮಾ, ಜಗದೇವ್ ಗುತ್ತೇದಾರ್ ಕಾಳಗಿ, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಮ್, ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಟಿ, ಜಿಲ್ಲಾ ಪಂಚಾಯತ್ ಸಿಒ ಬಮರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆಯ ಕಮಿಷನರ್ ಅವಿನಾಶ್ ಸಿಂಧೆ ಸೇರಿದಂತೆ ಇತರರು ಇದ್ದರು. ಡ್ರಗ್ಸ್ ಅನ್ನು ಕೊಡ್ತಾ ಇದ್ದಾರೆ ಅಂತ ತಾವೆಲ್ಲ ಹೇಳಿದ ಮೇಲೆ ನಾವು ಫಾರ್ಮಸಿ ಅಸೋಸಿಯೇಷನ್ದವ್ರಿಗೆ ಕರೆಸಿ ಮಾತನಾಡಿ ಆ ಹಾವಳಿಯನ್ನು ನೀವು ನಿಯಂತ್ರಣ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟಾದಮೇಲೆ ಈ ಮೆಡಿಕಲ್ ಶಾಪ್ಗಳಲ್ಲಿರ್ಬೋದು, ಫಾರ್ಮಸಿಗಳಲ್ಲಿರ್ಬೋದು ಅದು ಕಮ್ಮಿ ಆಯಿತು. ಆದರೆ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡು ಆನ್ಲೈನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಏನು ಈ ಲಾಜಿಸ್ಟಿಕ್ಸ್ ಕಂಪನಿ ಅಂತ ನಾವೇನು ಹೇಳ್ತೀವಿ ಅವರ ಒಂದಿದು ದುರ್ಬಳಕೆ ಮಾಡ್ಕೊಂಡು ಇವತ್ತು ಅನ್ಯ ರಾಜ್ಯದಿಂದ ಕೂಡ ಈ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತದೆ. ನಾವೇನಾದರೂ ಅಂದ್ಕೊಂಡಿದ್ರೆ ಇಲ್ಲಪ್ಪ ಈ ಡ್ರಗ್ ಹಾವಳಿ ಏನಿದೆ ಇದು ಬರೇ ಮೆಟ್ರೋಗಳ್ದು, ದೊಡ್ಡ ದೊಡ್ಡ ಸಿಟಿಗಳದ್ದು, ಅರ್ಬನ್ ಏರಿಯಾಸ್ದು ಅಂತ ನಾವು ಅಂದ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ. ಕಲಬುರಗಿ ಅಷ್ಟೇ ಅಲ್ಲ, ಸೇಡಂ, ಚಿತ್ತಾಪುರ್, ಜೇವರ್ಗಿನಲ್ಲಿ ಕೂಡ ಇವತ್ತು ಈ ಹಾವಳಿ ಹಬ್ತಾ ಇದೆ, ಗ್ರಾಮೀಣ ಮಟ್ಟದಲ್ಲಿ ಕೂಡ. ನೀವು ನೋಡಿದ್ರೆ ಅಲ್ಲಿ ಎಷ್ಟೊಂದು ಕಡೆ ನೀವು ಹಿಂದಿನ ಕೆಲವು ಪ್ರಕರಣಗಳು ಕಲಬುರಗಿನಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕಡೆ ನೋಡಿದಾಗ ಕೆಲವು ವಿಕೃತ ಪ್ರಕರಣಗಳಲ್ಲಿ ಆ ಆರೋಪಿ ಯಾರಿರ್ತಾರೆ, he is under heavy influence of drugs and it is not alcohol. ಸೊ ಅದರಿಂದ ನಾನು ತಮಗೆ ಇದೇ ಸಭೆಯಲ್ಲಿ ಒಂದು 3-4 ತಿಂಗಳ ಹಿಂದೆ ನಾವು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇದ್ದೀವಿ. ಗಾಂಜಾ ಇರ್ಬೋದು, ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಬ್ಯೂಸ್ ಇರ್ಬೋದು ಅಥವಾ ಶೆಡ್ಯೂಲ್ ಎಚ್ ಇರ್ಬೋದು,
ನಾವು ನಿಯಂತ್ರಣ ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ನಾವು ಹೇಳಿದ್ಮೇಲೆ ನಾವು ಸಾಕಷ್ಟು ಕಠಿಣವಾದಂಥ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ಹಿಂದಿನ ವರ್ಷ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದು ಬರೀ 58, ನಂಬರ್ ಆಫ್ ಅಕ್ಯೂಸ್ಡ್ ಅರೆಸ್ಟೆಡ್ 59, ಮತ್ತು ಕ್ವಾಂಟಿಟಿ ಸೀಸ್ಡು ಬರೀ ಅಂದಾಜು ಒಂದು 20 kg ಇತ್ತಷ್ಟೆ. ಆದರೆ ಈ ವರ್ಷದಲ್ಲಿ ಕಳೆದ 3-4 ತಿಂಗಳಲ್ಲಿ ನಾವು ಕೇಸ್ಗಳನ್ನು ದಾಖಲೆ ಮಾಡಿದ ಪ್ರಮಾಣ 172, ಅರೆಸ್ಟ್ ಮಾಡಿದ್ದು 176. ಇದರಲ್ಲಿ ಸುಮಾರು 12 kg ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದೇವೆ ಮತ್ತು 776 kg ಶೆಡ್ಯೂಲ್ ಹೆಚ್ ಡ್ರಗ್ಸನ್ನು ನಾವು ಸೀಸ್ ಮಾಡಿದ್ದೇವೆ. ಸೊ ನೀವು ಪ್ರಮಾಣ ನೀವು ಕೇಳ್ಬೋದು, ಹಿಂದೆ ಯಾಕೆ ಬರೀ 50-60 ಆಗ್ತಾಯಿತ್ತು, ಇವಾಗ ಯಾಕೆ 200 ತನಕ ಹೋಗ್ತಾ ಇದೆ ಅಂದರೆ ನಾವು ಇದನ್ನು ಭಾಳ ಗಂಭೀರವಾಗಿ ತೊಗೊಂಡಿದ್ದೇವೆ. ಮತ್ತು ಸಬ್ಜೆಕ್ಟ್ ಟು ಕರೆಕ್ಷನ್ ಫ್ರಮ್ ದ ಕಮಿಷನರ್, ನಾವು ಅಬ್ಯೂಸರಿಗೆ ಮತ್ತು ಕನ್ಸ್ಯೂಮರ್ ಆ್ಯಂಡ್ ಪೆಡ್ಲರ್ ಇಬ್ಬರಿಗೂ ಮೇಲೂ ಕೇಸ್ ಮಾಡ್ತಾಯಿದ್ದೀವಿ, ಯಾರಿಗೂ ಬಿಡ್ತಾ ಇಲ್ಲ. ಮತ್ತು ಗಾಂಜಾ ಸೇವನೆ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ಹಿಂದಿನ ವರ್ಷದಲ್ಲಿ ನಾವು ಬರೀ 37 ಕೇಸ್ಗಳನ್ನು ದಾಖಲೆ ಮಾಡಿ 37 ಜನರನ್ನು ಅರೆಸ್ಟ್ ಮಾಡಿದ್ವಿ. ಈ ವರ್ಷದಲ್ಲಿ ಕಳೆದ 3-4 ತಿಂಗಳಲ್ಲಿ ನಾವು ಮಾಡಿರೋದು 157 ಕೇಸು ಮತ್ತು 157 ಜನರನ್ನು ನಾವು ಅಕ್ಯೂಸ್ಡನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಒಟ್ಟಾರೆ ನಾವು ಇವತ್ತು ನೋಡಬೇಕಂದ್ರೆ ತಾವು ಅಲ್ಲಿ ಗಮನಿಸಿರ್ಬೋದು, ಇದೆಲ್ಲ ಏನಂತ ನಾವು ಹೇಳ್ತೀವಿ, ಇದಕ್ಕೆಲ್ಲ ನಾವು ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂತ ನಾವು ಹೇಳ್ತೀವಿ. ಶೆಡ್ಯೂಲ್ ಎಚ್ ಅಂದರೆ ಇದು ಪ್ರಿಸ್ಕ್ರಿಪ್ಷನ್ ಇರಲಾರ್ದೆ ಕೊಡಬಾರ್ದು. ಇವತ್ತು ಇದೆಲ್ಲನೂ ಕೂಡ ಫಾರ್ಮಸಿನಲ್ಲಿ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ತಾ ಇದ್ದಾರೆ. ಇಂಥದ್ದು ಸಾಕಷ್ಟು ಬೋಗಸ್ ವೆಬ್ಸೈಟ್ಗಳಿವೆ. ಅದ್ರ ಮೇಲೂ ಕೂಡ ನಿಯಂತ್ರಣ ಇಡಬೇಕು ಅಂದ್ಬಿಟ್ಟು ಈಗಾಗಲೇ ಏನು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಅದರಲ್ಲಿ ಮಾನ್ಯ ಗೃಹ ಸಚಿವರು ಇದಕ್ಕೆ ತಾಕೀತು ಮಾಡಿದ್ದಾರೆ. ಇವತ್ತು ಕಳೆದ 3-4 ತಿಂಗಳಲ್ಲಿ ನಾವು ನೈಟ್ರಾವೇಟ್ 10 mg ನಾವು 43,800 ಟ್ಯಾಬ್ಲೆಟನ್ನು ಸೀಸ್ ಮಾಡಿದ್ದೇವೆ. ಈ ಆಸ್ಟ್ರೋಸೇಫ್ ಟ್ಯಾಬ್ಲೆಟ್ ಅಂತ, ಆಲ್ಪ್ರೋಸೋಲಾಮ್ ಅಂತ 1,08,000 ಟ್ಯಾಬ್ಲೆಟನ್ನು ಸೀಸ್ ಮಾಡಿದ್ದೇವೆ. ನಿಟ್ಸಾಕೇರ್ 10 ಅದು 18,000 ಟ್ಯಾಬ್ಲೆಟನ್ನು ಸೀಸ್ ಮಾಡಿದ್ದೇವೆ. 7,730 ಬಾಟಲ್ ಕಾಫ್ ಸಿರಪ್ ಬೇರೆ ಬೇರೆ ಇಂಥವು ಬೇರೆ ಬೇರೆ ಯಾವುದ್ಯಾವುದೋ ಲೇಬಲ್ಗಳು ಹಚ್ಚಿ ಮಾರಾಟ ಮಾಡ್ತಾರೆ, ಇದು 7,730 ಬಾಟಲನ್ನು ನಾವು ಸೀಸ್ ಮಾಡಿದ್ದೇವೆ. ಮತ್ತು ಕೋಡಿನ್ ಫಾಸ್ಫೇಟ್, ಆಮೇಲೆ ಮೆಲಿಯೇಟ್ ಸಿರಪ್ಪು 240 ಬಾಟಲ್ ಎಚ್ ಡ್ರಗ್ಸ್ದು, ಇದು ಸುಮಾರು ಅಂದಾಜು ಒಂದು 23 ಲಕ್ಷ ರೂಪಾಯಿ ಇದೆ. ಆದರೆ ಇಷ್ಟಕ್ಕೆ ನಾವು ಸೀಮಿತ ಆಗೋದಿಲ್ಲ. ಈಗಾಗಲೇ ನಾನು ತಮ್ಗೆ ಹೇಳ್ದಂಗೆ ಈ ಡ್ರಗ್ಸ್ ವಿರುದ್ಧನೇ ಒಂದು ಸಮರವನ್ನು ನಾವು ಜಿಲ್ಲಾಡಳಿತದಿಂದ ನಾವು ಮಾಡಬೇಕಾಗಿದೆ. ಈಗಾಗಲೇ ಆ ಕ್ಯಾಂಪೇನ್ ಕೂಡ ರೆಡಿಯಾಗಿದೆ. ಮುಂದೆ ನಮ್ಮ ಈ ಸ್ಕೂಲು ಶಾಲೆಗಳು ಪ್ರಾರಂಭ ಆದಾಗ ಈಗ ಒಂದು ಸಾಫ್ಟ್ ಲಾಂಚ್ ಮಾಡ್ತೀವಿ ಮುಂದಿನ ತಿಂಗಳು ಒಂದು ಕ್ಯಾಂಪೇನನ್ನು. ಅದು ಸಾರ್ವಜನಿಕರ ಹತ್ರ ತೊಗೊಂಡೋಗ್ತೀವಿ. ಅದಾದಮೇಲೆ ಸ್ಕೂಲ್ಗಳಲ್ಲಿ, ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ನಾವು ಇದರಿಂದ ಒಂದು ಸಂಪೂರ್ಣವಾದಂಥ ನಾವು ಒಂದು ಅಭಿಯಾನ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ನಾವು ಕ್ರಿಯೇಟ್ ಮಾಡಿ ನಮ್ಮ ಯುವ ಜನರಿಗೆ ಅವರಿಗೆ ಯಾವುದ್ರ ಮೇಲೆ ಅವರ ಆಸಕ್ತಿ ಇರಬೇಕು, ಯಾವುದ್ರ ಮೇಲೆ ಅವರ ಕಾನ್ಸಂಟ್ರೇಷನ್ ಇರಬೇಕು, ಅದ್ರ ಮೇಲೆ ಅಂದರೆ ಎಜುಕೇಷನ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀವಿ. ಮತ್ತು ವಿಶೇಷವಾಗಿ ನಮ್ಮ ಯುವ ಜನರ ಏನು ಮೆಂಟಲ್ ಫಿಟ್ನೆಸ್ ಅಂತ ನಾವೇನು ಹೇಳ್ತೀವಿ, ಮೆಂಟಲ್ ಹೆಲ್ತ್, ಅದು ಭಾಳ ನೆಗ್ಲೆಕ್ಟ್ ಮಾಡ್ತೀವಿ ನಾವೆಲ್ಲರೂ. ಈಗ ಎಕ್ಸಾಮ್ ಬಂದಾಗೆಲ್ಲ ತಮ್ಗೆ ಗೊತ್ತಿದೆ ಹೇಗೆ ನಮ್ಮ ಯುವಕರಲ್ಲಿ ಒಂದು ಕೆಟ್ಟ ಮನೋಭಾವನೆ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಮತ್ತು ನಮ್ಮ ಭಾಗದಲ್ಲಿ ಸ್ವಲ್ಪ ರಿಸಲ್ಟ್ ಎಲ್ಲ ಕಮ್ಮಿ ಬಂದರೆ ಪೋಷಕರು ಭಾಳ ಸ್ಟ್ರಿಕ್ಟಾಗಿ ಇದು ಮಾಡ್ತಾರೆ. ಸೊ ಬೇರೆ ಬೇರೆ ಕಾರಣ ಇರುತ್ತೆ, ಆರ್ಥಿಕ ಕಾರಣ ಇರ್ಬೋದು, ಸಾಮಾಜಿಕ ಕಾರಣ ಇರ್ಬೋದು, ಶೈಕ್ಷಣಿಕ ಕಾರಣಗಳಿರ್ಬೋದು, ಭಾಳಷ್ಟು ಕಾರಣಗಳಿರ್ತವೆ ಈ ಮೆಂಟಲ್ ಹೆಲ್ತ್ ಡಿಗ್ರೇಡೇಷನ್ ಆಗಲಿಕ್ಕೆ. ಸೊ ಅದಕ್ಕೆ ನಾವು ನಮ್ಮ ಯುವ ಜನಾಂಗವನ್ನು ಈ ಒಂದು ವಿಪತ್ತಿಂದ ಯಾವ ರೀತಿ ಪಾರು ಮಾಡ್ಬೋದು ಅಂದ್ಬಿಟ್ಟು ನಮ್ಮ ಜಿಲ್ಲಾಡಳಿತದಿಂದ ನಾವೊಂದು ಕ್ಯಾಂಪೇನ್ ಕೂಡ ನಾವು ಮುಂದಿನ ತಿಂಗಳಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಅದಕ್ಕೆ ಕೂಡ ನಮ್ಮ ಮಾಧ್ಯಮ ಸ್ನೇಹಿತರು ತಾವು
ನಮ್ಮ ಜೊತೆ ಸಹಭಾಗಿತ್ವದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ನಾನು ಗೃಹ ಇಲಾಖೆಯ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ತಮ್ಮ ಈ ಶ್ರಮದಿಂದ ಭಾಳಷ್ಟು ಯುವಕರು ಯಾರು ತಪ್ಪು ದಾರಿ ಹಿಡಿತಾರೆ, ಅಡ್ಡದಾರಿ ಹಿಡಿತಾರೆ, ಅವರಿಗೆಲ್ಲ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಯಾಕಂದರೆ ನಮ್ಮ ಜವಾಬ್ದಾರಿ ಬರೀ ಸೀಸ್ ಮಾಡಿ ಅರೆಸ್ಟ್ ಮಾಡೋದಲ್ಲ, ನಮ್ಮ ಯುವಕರಿಗೆ ಒಂದು ಉತ್ತಮವಾದಂಥ ಭವಿಷ್ಯ ರೂಪಿಸೋದು ಕೂಡ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಇದು ಒಂದು ಸಣ್ಣ ಹೆಜ್ಜೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಆದ್ದರಿಂದ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಗೃಹ ಇಲಾಖೆದ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇಷ್ಟೇ ಮಾಡಿದ್ದೀರಾ ಅಂತ ನೀವು ಬೆಂಚಪ್ಪರಿಸ್ಕೋಬೇಡಿ. ಇನ್ನೂ ಇದು ವ್ಯಾಪಕವಾಗಿದೆ. ಇನ್ನು ಭಾಳಷ್ಟು ಸಿಟಿನಲ್ಲಿರ್ಬೋದು, ನಮ್ಮ Tier 2 ಟೌನ್ಸ್ನಲ್ಲಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ವಹಿಸಬೇಕಾಗ್ತದೆ. ಮತ್ತು ಆನ್ಲೈನ್ ಬೆಟ್ಟಿಂಗ್ ಮೇಲೆ ಕೂಡ ತಾವು ನಿಗಾ ಇಡಬೇಕಾಗ್ತದೆ. ಈಗ IPL ಸೀಸನ್ ನಡೀತಾ ಇದೆ. ಈ ಎಲ್ಲ ಯುವಕರು ಆ ದಾರಿ ಕೂಡ ಈ ದಾರಿ ಬಿಟ್ಟರೆ ಆ ದಾರಿ ಹಿಡಿಲಿಕ್ಕೆ ಕೂಡ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಆದ್ದರಿಂದ ಎಲ್ಲರೂ ಕೂಡ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದ್ದೇವೆ. ಮತ್ತು ಜಿಲ್ಲಾಡಳಿತ ಹಾಗೂ ನಾವು ಎಲ್ಲರೂ ಕೂಡ ಇಲ್ಲಿ ಆಸೀನರಾದಂಥ ಎಲ್ಲ ನಾವು ಜನಪ್ರತಿನಿಧಿಗಳು ಜನರ ಪರವಾಗಿ ನಾವು ಇದು ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾಳೆ ಕಲಬುರಗಿಯ KCT ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಕಲ್ಯಾಣ ಕರ್ನಾಟಕ ವಿಭಾಗದ ಉದ್ಯೋಗ ಮೇಳ ಹಾಗೂ ಕಿದ್ವಾಯಿ ಆಸ್ಪತ್ರೆಯ ಅಡಿಗಲ್ಲು ಸ್ಥಳವನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಪರಿಶೀಲನೆ ನಡೆಸಿದರು. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವತಿಯಿಂದ 8ನೇ, 9ನೇ ಮತ್ತು 10ನೇ ಮಹಡಿಯಲ್ಲಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಹಾಗೂ 9 ವಿವಿಧ ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನಾ ಸಮಾರಂಭದ ನಿಮಿತ್ತ ಸಿದ್ಧತೆಯನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕಿ ಖನಿಜಾ ಫಾತಿಮಾ, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು, ಕಮಿಷನರ್ ಡಾಕ್ಟರ್ ಶರಣಪ್ಪ ST, ಜಿಲ್ಲಾ ಪಂಚಾಯತ್ CO ಭಮರ್ ಸಿಂಗ್ ಮೀನಾ, SP ಅಡೂರು ಶ್ರೀನಿವಾಸಲು ಸೇರಿದಂತೆ ಇತರರು ಇದ್ದರು. ಎರಡನೇದು ಕಲಬುರಗಿಯನ್ನು ಹೆಲ್ತ್ ಹಬ್ ಆಗಿ ಮಾಡೋದು ಒಂದು ನಿರಂತರವಾಗಿ ಪ್ರಯತ್ನ ನಮ್ಮ ಇಲಾಖೆಯಿಂದ ನಡೀತಾ ಇದೆ. ಅದರಲ್ಲಿ ನಾನು ನಿನ್ನೆ ಕೂಡ ಪ್ರೆಸ್ ಬ್ರೀಫಿಂಗ್ ಎಲ್ಲ ಮಾಡಿದ್ದೀನಿ. ಅನೇಕ ಆಸ್ಪತ್ರೆಗಳು, ಒಂದು ತಾಯಿ ಮಗು ಆಸ್ಪತ್ರೆ, 200 ಬೆಡ್ಡಿನ ತಾಯಿ ಮಗು ಆಸ್ಪತ್ರೆ 92 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಅಂಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅದು ಬೆಂಗಳೂರು ಒಂದೇ ಇದೆ, ಅದರ ಬ್ರಾಂಚ್ ಒಂದು ಕಲಬುರಗಿಯಲ್ಲಿ ಮಾಡ್ತಾ ಇದ್ದೀವಿ, 292 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆಮೇಲೆ ಕ್ಯಾನ್ಸರ್ ಆಸ್ಪತ್ರೆ 90 ಬೆಡ್ ಇದೆ, 210 ಬೆಡ್ ಅದನ್ನು ಆ್ಯಡ್ ಮಾಡಿ 300 ಬೆಡ್ ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡೋದಕ್ಕೆ 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಮಾಡಿಸಲಾಗ್ತಾ ಇದೆ. ಜೊತೆಗೆ ನಮ್ಮ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಇಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಅಡಿಗಲಾಗ್ತಾ ಇದೆ. ಆಮೇಲೆ ನಮ್ಮ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್, ಒಂದು ಗವರ್ಮೆಂಟ್ ಕಾಲೇಜು ಇಲ್ಲಿ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯಿಂದ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ITI ಕಾಲೇಜ್ ಬಹಳ ಹಳೆಯದಾಗಿದೆ ಅಂತ ಹೇಳಿ ಅಲ್ಲಿ ಹೊಸ ಬಿಲ್ಡಿಂಗ್ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಬಿಲ್ಡಿಂಗ್ ಅನ್ನ ನಾವು ಅಡಿಗಲ್ ಮಾಡ್ತಾ ಇದ್ದೀವಿ. ಹೊಸ ಬಿಲ್ಡಿಂಗ್ ಕಟ್ತೀವಿ. ಆಮೇಲೆ ಡಿಗ್ರಿ ಕಾಲೇಜ್ ಆವರಣದಲ್ಲಿ ಒಂದು ಸಭಾಂಗಣವನ್ನ, ಒಂದು ದೊಡ್ಡ ಮಟ್ಟದ ಒಂದು ಸಭಾಂಗಣ 100,500 ಕೆಪಾಸಿಟಿ ಒಂದು ಸಭಾಂಗಣ ಸುಮಾರು 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಒಂದು ಆರೋಗ್ಯ ಸೌಧ, ಯಾಕಂದ್ರೆ ನಮ್ಮ JDY ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ನಾವೇನು ಇಲ್ಲಿ ಎಕ್ಸಾಮಿನೇಷನ್ ಮಾಡಿದ್ರು ಆ ಜಾಗ DH ಆಫೀಸಲ್ಲಿ
DHO ಆಫೀಸಿಗೆ ಎಲ್ಲ ಡಿಮಾಲಿಷ್ ಆಗಿ ಎಲ್ಲ ಅದನ್ನ ನಾವು ವಿಮಾರಹಿತ ತೊಗರಿ ಬೆಳೆಗಾರರಿಗೆ 300 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಖಾಸಗಿ ಬೆಳೆ ವಿಮೆಯಿಂದ ರೈತರಿಗೆ ತಾರತಮ್ಯವಾಗುತ್ತಿದೆ. ರಾಜ್ಯ ಸರ್ಕಾರವೇ ಸಂಪೂರ್ಣ ಬೆಳೆ ವಿಮೆ ಮಾಡಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ಜಿಲ್ಲಾ ರೈತ ಹೋರಾಟ ಸಮಿತಿಯ ಮುಖಂಡ ದಯಾನಂದ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಬೆಳೆಗಾರರಿಗೆ GI ಟ್ಯಾಗ್ ಪಹಣಿ ಇದ್ದವರಿಗೆ ರೈತರಿಗೆ ಮಾನ್ಯತೆ ನೀಡಬೇಕು. ತೊಗರಿ ಬೆಳೆಗೆ 10,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು. ಮುಂದಿನ ವರ್ಷ ನೆಟೆ ರೋಗ ಬರದಂತೆ ಮುಂಜಾಗ್ರತೆ ವಹಿಸಬೇಕು. 2024-25ನೇ ಸಾಲಿನಲ್ಲಿ ರೈತರ ಬೆಳೆ ವಿಮೆಯಲ್ಲಿ ತಾರತಮ್ಯವಾಗಿ ಪುನಃ ಮಾಪನ ಮಾಡಿ ರೈತರಿಗೆ ರಾಜ್ಯ ಸರ್ಕಾರ ಅನ್ಯಾಯ ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಪ್ರಿಲ್ 16ರಂದು ಕಲಬುರಗಿ ಜಿಲ್ಲೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನು ಭೇಟಿಯಾಗಿ ರೈತರ ಕಷ್ಟಗಳ ಬಗ್ಗೆ ಮನವೊಲಿಸಿ ಬೆಳೆ ವಿಮೆ ಇಲ್ಲದ ರೈತರಿಗೆ ತಮ್ಮ ಕೃಷಿ ನಿರ್ದೇಶಕರ ಅಂಕಿಅಂಶಂತೆ ಸುಮಾರು 300 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ರೈತರ ನಿಯೋಗವು ಭೇಟಿಯಾಗಿ ತಿಳಿಸಲು ನಿರ್ಧರಿಸಲಾಗಿದೆ ಎಂದರು. ಕಲಬುರಗಿಯಲ್ಲಿ ನಾವೇನು ಒಂದು ದೊಡ್ಡ ಗಾತ್ರದ ಹೋರಾಟ ಏನು ಮಾಡಿದ್ವಿ, ಅತ್ಯಂತ ಯಶಸ್ವಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು ಕೂಡ ಸೇರಿಸಿದ್ವಿ. ನಮಗೆ ಇನ್ನೂ ಪರಿಹಾರ ದುಡ್ಡಾಗಲಿ ಇನ್ನಿಷ್ಟು ಕೆಲವಂದರೆ 300 ಕೋಟಿ ರೂಪಾಯಿಯನ್ನು ಉಳಿದಿರ್ತಕ್ಕಂಥ ಹಣವನ್ನು ನಾಳೆ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬರೋದ್ರಿಂದ ಆ 300 ಕೋಟಿನೂ ಕೂಡ ಈ ರೈತರಿಗೆ ಬಿಡುಗಡೆ ಮಾಡಲಿ ಅಂತಕ್ಕಂಥದ್ದು ಒತ್ತಾಯ ಮತ್ತು ವಿನಂತಿನೂ ಕೂಡ ಇರ್ತದೆ. ಯಾಕಪ್ಪ ಅಂದರೆ ಆ ಟೈಮ್ನಲ್ಲಿ ನಮಗೆ ಸಕಾರಾತ್ಮಕವಾಗಿ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಾಗಲಿ, ಶರಣ ಪ್ರಕಾಶ್ ಪಾಟೀಲ್ರಾಗಲಿ ಮತ್ತು ಅಲ್ಲಿ ಶಾಸಕರು, ಯಾವುದೇ ಶಾಸಕರು, ಅದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್, ಎಲ್ಲರೂ ಕೂಡ ನಮಗೆ ಸಂಪೂರ್ಣವಾದಂಥ ಬೆಂಬಲ ಮಾಡಿ ಈ ರೈತರಿಗೆ ಸಹಕಾರ ಮಾಡಬೇಕಂತಕ್ಕಂಥ ಸರ್ಕಾರದಲ್ಲಿ ಒತ್ತಾಯನೂ ಕೂಡ ಮಾಡಿದರು. ಹಾಗಾಗಿ ಆ ನಿಟ್ಟಿನಲ್ಲಿ ಉಳಿದಿರ್ತಕ್ಕಂಥ ಹಣ ನಮಗೆ 677 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು NDRF ಇರ್ಬೋದು ಮತ್ತು ಇನ್ಶೂರೆನ್ಸ್ ಇರ್ಬೋದು. ಬಹುಶಃ ನಮಗನಿಸಿದ ಮಟ್ಟಿಗೆ ತಿಳಿದಿಲ್ಲ, ಪರಿಹಾರನೇ ಇನ್ನೂ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಅದು ಪರಿಹಾರ ಅಲ್ಲ, ಇನ್ಶೂರೆನ್ಸ್ ಅಂತಕ್ಕಂಥದ್ದು. ಇನ್ಶೂರೆನ್ಸ್ ಅಂದರೆ ನಾವು ಕಟ್ಟಿರ್ತಕ್ಕಂಥ ದುಡ್ಡು ಬಂದಿರ್ತಕ್ಕಂಥ ಅನ್ನಿಸ್ತದೆ. ಹಾಗಾಗಿ ಅದೇನಾದರೂ ಇರ್ಬೋದು, ಕೊಟ್ಟಿದ್ರಿ, ತಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಇನ್ನು ವಿಮೆ ರಹಿತ ತೊಗರಿ ಬೆಳೆಗಾರ ನೆಟ್ಟೆ ಹೋಗಿರ್ತಕ್ಕಂಥದ್ದು ಆ ವಿಷಯ ಬಂದಾಗ ಇನ್ನೂ 300 ಕೋಟಿ ರೂಪಾಯಿ ಪರಿಹಾರ ಈ ಜಿಲ್ಲೆಯ ರೈತರಿಗೆ ಕೊಡಬೇಕಂತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ ಇದೆ. ಇನ್ನೊಂದು ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆ ಬೆಳೆಗಾರರಿಗೆ GI ಟ್ಯಾಗ್ ಪಹಣಿ ಇದ್ದವರಿಗೆ ರೈತರ ಮಾನ್ಯತೆ ನೀಡಬೇಕು. ಯಾರಿಗೆ ಪಹಣಿ ಇದೆ GI ಟ್ಯಾಗ್ ಅವ್ರು ಸ್ವತಃನೇ ಮಾಡಿಸ್ಬೇಕು. GI ಟ್ಯಾಗ್ ಅಂದ್ರೆ ಗೊತ್ತಾಗಿಲ್ಲ, ಬಹುಶಃ ಸರ್ಕಾರನೇ ಗೊತ್ತು ಮಾಡಬೇಕು. ಸಾಮಾನ್ಯವಾಗಿ ಅಲ್ಲಿ ಗೊತ್ತದ. GI ಟ್ಯಾಗ್ ಅಂದ್ರೆ ಅತ್ಯಂತ ಪ್ರಮುಖವಾದಂಥ ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿ ಇರೋದ್ರಿಂದ, ಅದರಲ್ಲಿ ಶಕ್ತಿಯುತವಾಗಿರತಕ್ಕಂಥ ತೊಗರಿ ಇರೋದ್ರಿಂದ GI ಟ್ಯಾಗನ್ನು ಸರ್ಕಾರೇ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ತೊಗರಿಗೆ ಬೆಂಬಲ, ಕನಿಷ್ಠ ಬೆಂಬಲ ಬೆಲೆ ಭಾಳಷ್ಟು ಸಾರಿ ಕೇಳ್ತಾ ಇದ್ದೀವಿ. ಇವತ್ತು ರೈತ ಸಂಘಟನೆಯವರು ಎಲ್ಲರೂ ಕೂಡ 10,000 ಕೊಡ್ರಿ, 12,000 ಕೊಡ್ರಿ. ಇವತ್ತಿನ ಪರಿಸ್ಥಿತಿ ರೈತನ ಏನಂದರೆ 6,200, 6,300 ರೂಪಾಯಿ ತೊಗರಿ ಬೆಲೆ ಅದ. ನಾವು ಖರ್ಚು ಎಷ್ಟು ಬರಗತ್ತಂದ್ರೆ ಅದಕ್ಕೆ ಆ ವೈಜ್ಞಾನಿಕ ಪದ್ಧತಿಯಿಂದ ಕೊಡ್ರಿ ಅಂತಕ್ಕಂಥ 16 ವರ್ಷದಿಂದ ನಾವು ಬೇಡ್ತಾ ಇದ್ದೀವಿ. ಅದನ್ನು ಆಗ್ತಾಯಿಲ್ಲ. ಖಡಾಖಂಡಿತವಾಗಿ ನಾವೇನು ಹೇಳ್ತಾ ಇದ್ದೀವಿ, ಕನಿಷ್ಠ ಬೆಂಬಲ ಬೆಲೆ ಏನದ 10,000 ಆಗಬೇಕು. ನಾಸಾ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯು ಆಯೋಜಿಸಿದ ಬಾಹ್ಯಾಕಾಶ ವಸಾಹತು ಸ್ಪರ್ಧೆ 2025ರಲ್ಲಿ ಪಾಲ್ಗೊಂಡಿದ್ದ SRN ಮೆಹ್ತಾ CBSE ಶಾಲೆಯ 11 ಜನ ವಿದ್ಯಾರ್ಥಿಗಳು ಭಾಗವಹಿಸಿ ಜಾಗತಿಕ ಮನ್ನಣೆಯನ್ನು ಗಳಿಸಿದ್ದಾರೆ. ಈ ಐತಿಹಾಸಿಕ ಗೆಲುವು ಉತ್ತರ ಕರ್ನಾಟಕಕ್ಕೆ ಪ್ರಥಮ ಬಾರಿಗೆ ಲಭಿಸಿರುವುದು ಒಂದೆಡೆ ಆದರೆ ವಿಶ್ವದಲ್ಲಿಯೇ ಇದೀಗ ಮೆಹ್ತಾ ಶಾಲೆಯ ಹೆಸರು ಬಾನೆತ್ತರಕ್ಕೆ ಕೊಂಡೊಯ್ಯುವುದರ ಹೆಮ್ಮೆಯ ಸಂಗತಿ ಎಂದು SRN ಮೆಹ್ತಾ ಶಾಲೆಯ CBSE ಶಾಲೆಯ ನಿರ್ದೇಶಕರಾದ ಪ್ರೀತಮ್ ಮೆಹ್ತಾ ಹರ್ಷ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾಸಾ ಅಮಸಾ ಸಂಶೋಧನಾ ಕೇಂದ್ರದಿಂದ ಆಯೋಜಿಸಲ್ಪಟ್ಟ ಈ ಅಂತಾರಾಷ್ಟ್ರೀಯ ಸವಾಲು ವಿದ್ಯಾರ್ಥಿಗಳು ಭವಿಷ್ಯದ ಬಾಹ್ಯಾಕಾಶದಲ್ಲಿ ಆವಾಸ ಸ್ಥಾನಗಳನ್ನು ಕಲ್ಪಿಸಿಕೊಳ್ಳಲು ಮತ್ತು ವಿನ್ಯಾಸಗೊಳಿಸಲು ಪ್ರೋತ್ಸಾಹಿಸುತ್ತಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ಯೋಜನೆಯಲ್ಲಿ ಭಾಗವಹಿಸಿ ವಿಶ್ವದಲ್ಲಿಯೇ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಈ ಯೋಜನೆಯಲ್ಲಿ ಒಟ್ಟು 25 ದೇಶಗಳಿಂದ 26,000 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಒಟ್ಟು 4,900 ಯೋಜನೆಗಳು ರೂಪಿಸಲ್ಪಟ್ಟಿದ್ದು, ಇವುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಹ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆಯೋದ್ರ
ಇದರೊಂದಿಗೆ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ನಮ್ಮ ಶಾಲೆಯಿಂದ ಒಟ್ಟು 3 ತಂಡಗಳು ಭಾಗವಹಿಸಿದ್ವು. ಆ 3 ತಂಡಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆ 3 ತಂಡಗಳಲ್ಲಿ IRA ತಂಡವು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ವಿಶ್ವದಲ್ಲಿಯೇ ಪ್ರಥಮ ಸ್ಥಾನವನ್ನ ಗಳಿಸಿಕೊಂಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡದು ಒಂದು ಸ್ಪೇಸ್ನಲ್ಲಿ ಕೆಲಸ ಮಾಡಿದ ಸಂಸ್ಥೆ ಅಂತಂದರೆ ನಾಸಾ. ನಮ್ಮಲ್ಲಿ ಹೆಂಗೆ ಇಸ್ರೋ ಇದೆ, ಇಸ್ರೋ ಭಾರತದಲ್ಲಿ ಪ್ರಸಿದ್ಧ ಮತ್ತು ಎಲ್ಲರಿಗಿಂತ ದೊಡ್ಡ ಸಂಸ್ಥೆ, ಹಾಗೆ ಜಗತ್ತಿನಲ್ಲಿ ದೊಡ್ಡದು ಎಲ್ಲರಿಗಿಂತ ದೊಡ್ಡ ಸಂಸ್ಥೆ ಮತ್ತು ಅತಿ ಉನ್ನತವಾಗಿದ್ದ ಸಂಸ್ಥೆ ಅಂತಂದರೆ ನಾಸಾ. ಈ ನಾಸಾ ಸಂಸ್ಥೆಯನ್ನು ಪ್ರತಿ ವರ್ಷ ಒಂದು ಸ್ಪೇಸ್ ಸೆಟಲ್ಮೆಂಟ್ ಕಾಂಟೆಸ್ಟ್ ಅಂತ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಸ್ಪರ್ಧೆಯನ್ನು ಆಯೋಜಿಸುತ್ತಾರೆ. ಈ ಸ್ಪರ್ಧೆಯಲ್ಲಿ ಇಡೀ ಜಗತ್ತಿನಿಂದ ಎಲ್ಲ ಕ್ಯಾಟಗರಿನಲ್ಲಿ ಹುಡುಗರು ಭಾಗವಹಿಸ್ತಾರೆ. ಸೊ ಈ ವರ್ಷ ನಮ್ಮ ಶಾಲೆಯಿಂದ SRN ಮೆಹ್ತಾ CBSE ಸ್ಕೂಲ್ನಿಂದ 3 ತಂಡಗಳು ಭಾಗವಹಿಸಿದರು. ಈ ಸಂಸ್ಥೆಯಲ್ಲಿ ಈ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ನಲ್ಲಿ ಪ್ರಾಜೆಕ್ಟ್ಸ್ ಮತ್ತು ಆ ಐಡಿಯಾಲಜಿ ಮತ್ತು ಇಂಪ್ಲಿಮೆಂಟೇಷನ್ ಹೇಗೆ ಮಾಡಬೇಕು ಅಂತ ಆ ಎಲ್ಲ ಕಾನ್ಸೆಪ್ಟ್ನಲ್ಲಿ ನಮ್ಮ ಹುಡುಗರು ಕೆಲಸ ಮಾಡಿ ಒಂದೊಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದರು. ಈ ಪ್ರಾಜೆಕ್ಟ್ಸು ಆ್ಯಕ್ಚುಲಿ ಒಂದು ಭಾಳ ಅಸ್ಟಾನಿಷಿಂಗ್ ನ್ಯೂಸ್ ಅಂತಂದರೆ ಈ ಸರ್ತಿ ಸ್ಪರ್ಧೆಯಲ್ಲಿ 26,000 ಹುಡುಗರು ಭಾಗವಹಿಸಿದರು. 25 ದೇಶದಲ್ಲಿಂದ 26,000 ಹುಡುಗರು ಭಾಗವಹಿಸಿದರು. 4,900 ಬೇರೆ ಬೇರೆ ಪ್ರಾಜೆಕ್ಟ್ಸ್ ಬಂದಿದ್ದು. ಇವು ಪ್ರಾಜೆಕ್ಟ್ಸ್ನಲ್ಲಿ ನಮ್ಮ ಶಾಲೆಗೆ 8th ಸ್ಟ್ಯಾಂಡರ್ಡ್ ಕ್ಯಾಟಗರಿಯಲ್ಲಿ ವರ್ಲ್ಡ್ನಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಸರ್. ದಿಸ್ ಈಸ್ ದಿ ಫಸ್ಟ್ ಟೈಮ್ ದಟ್ ಹಸ್ ಹ್ಯಾಪನ್ಡ್ ಇನ್ ದಿಸ್ ಎಂಟೈರ್ ರೀಜನ್. ಈಗ ಇದು ಸ್ಪರ್ಧೆ ಏನಿತ್ತು, ಹೇಗೆ ಆಯಿತು, ಇದರ ಬಗ್ಗೆ ನಾನು ಸ್ವಲ್ಪ ತಮಗೆ ಮಾಹಿತಿ ಕೊಡ್ತೀನಿ ಸರ್. ನಾಸಾನಲ್ಲಿ ಒಂದು NSS ಅಂತ ಇರುತ್ತೆ ಸರ್. ಇಟ್ ಈಸ್ ನ್ಯಾಷನಲ್ ಸ್ಪೇಸ್ ಸೊಸೈಟಿ ಸ್ಪೇಸ್ ಸೆಟಲ್ಮೆಂಟ್ ಕಾಂಟೆಸ್ಟ್ ಅಂತ. ಓಕೆ, ಸೊ ಇದರೊಳಗಡೆ ತುಂಬ ವರ್ಷದಿಂದ ಒಂದು ಅತಿ ಉನ್ನತವಾದ ರಿಸರ್ಚನ್ನು ನಡೀತಾ ಇದೆ. ಸ್ಪೇಸ್ನಲ್ಲಿ ನಾವು ಯಾವ ಥರ ಇನ್ನೂ ಒಂದು ವಸಾಹತಿಯನ್ನು ಮಾಡಬಹುದು ಅಂತ. ಸೊ ಇದ್ರ ಸಲುವಾಗಿ ಒಂದು ಥಿಂಕಿಂಗ್ ಪ್ರಾಸೆಸ್, ಥಾಟ್ ಪ್ರಾಸೆಸ್ ಮತ್ತು ಒಂದು ಕೊಲಾಬ್ರೇಷನ್ ಎಲ್ಲ ಮಾಡಿದ ನಂತರ ನಮ್ಮ ಟೀಮ್ಸ್ ಭಾಗವಹಿಸಿದರು. ಒಂದು ಸ್ಪೇಸ್ ಕಾಲನಿ ಐರಾ ಅಂತ ಅದರದ್ದು ಹೆಸರು ಇಟ್ಟಿದ್ರು. ಈ ಐರಾ ಹೆಸರು ಆ್ಯಕ್ಚುಲಿ ಇದು ಒಂದು ಸಂಸ್ಕೃತ ವರ್ಡ್ ಇದೆ. ಐರಾ ಅಂತ ಅಂದರೆ ಮದರ್ ಅರ್ತ್, ನಮ್ಮ ಪೃಥ್ವಿ ಮಾತೆ. ಇದರದ್ದು ಒಂದು ಸಂಸ್ಕೃತನಲ್ಲಿ ಶಬ್ದ ಅಂದರೆ ಐರಾ. ಸೊ ಈ ಹೆಸರಿಟ್ಟು ಈ ಪ್ರಾಜೆಕ್ಟನ್ನು ಮಾಡಿದರು ಅವರು. ಇದರೊಳಗಡೆ ಏನಿತ್ತು ಅಂತಂದರೆ ಯಾವ ಥರ ನಾವು ಒಂದು ಸ್ಪೇಸ್ ಕಾಲನಿ ಸೆಟಪ್ ಮಾಡಬಹುದು. ಈಗ ಸ್ಪೇಸ್ ಕಾಲನಿ ಸೆಟಪ್ ಮಾಡೋದು ಬಹಳ ಕಷ್ಟ. ಈಗ ಆ್ಯಕ್ಚುಲಿ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ನಲ್ಲಿ ತಮಗೆ ಹೇಳ್ತೀನಿ ಸರ್. ಈಗ ನಾವು ಎಲ್ಲರೂ ಇಲ್ಲಿ ಕುಂತಿದ್ದೀವಿ, ನಿಂತು ಮಾತಾಡ್ತಾ ಇದ್ದೀವಿ. ಯಾಕಂತಂದರೆ ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಗುರುತ್ವಾಕರ್ಷಣ ಶಕ್ತಿ. ಈ ಗ್ರಾವಿಟೇಷ್ನಲ್ ಫೋರ್ಸ್ ನಮ್ಮ ಹತ್ರ ಅರ್ಥನಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ರುಟೀನ್ ಮಾಡಬಹುದು. ಈಗ ಅಂತರಿಕ್ಷನಲ್ಲಿ ಗ್ರಾವಿಟೇಷ್ನಲ್ ಫೋರ್ಸ್ನೇ ಇರೋದಿಲ್ಲ, ಎಲ್ಲರೂ ಫ್ಲೋಟ್ ಆಗ್ತಾ ಇರ್ತಾರೆ. ಅಂಥ ಪರಿಸ್ಥಿತಿನಲ್ಲಿ ನಾವು ಹೇಗೆ ಒಂದು ಕಾಲನಿಯನ್ನು ಸೆಟಪ್ ಮಾಡಬೇಕು, ಮತ್ತು ಅಲ್ಲಿ 24 ತಾಸು ಸೂರ್ಯಕಿರಣ ಇರುತ್ತೆ. ಸೊ ನಾವು ಹಗಲು ರಾತ್ರಿ, ದಿವಸ ರಾತ್ರಿ ಹೇಗೆ ಮಾಡಬೇಕು, ಮತ್ತು ಸುಮಾರು ಪ್ರಶ್ನೆಗಳು ಬರುತ್ತೆ. ವಿಧಾನ ಪರಿಷತ್ ಸ್ಥಾನಕ್ಕೆ ಭೂವಿ ಸಮುದಾಯಕ್ಕೆ ನಾಮನಿರ್ದೇಶನ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಭೂವಿ ವಡ್ಡರ ಸಮಾಜದ ಮುಖಂಡರು ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಭಾಗಕ್ಕೆ ಭೂವಿ ಸಮುದಾಯಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಭೂವಿ ವಡ್ಡರ ಸಮುದಾಯ ಸಂಪೂರ್ಣವಾಗಿ ಬೆಂಬಲಿಸಲು ಅನುಕೂಲ ಮಾಡಿಕೊಡಲಾಗಿತ್ತು. ಆದರೆ 1985ರಿಂದ ಇತ್ತೀಚೆಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 3 ವಿಧಾನಸಭಾ ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಒಂದು ಟಿಕೆಟ್ ಭೂವಿ ಸಮುದಾಯಕ್ಕೆ ನೀಡಿಲ್ಲ. ಅದರಂತೆ 47 ಜಿಲ್ಲಾ ಪಂಚಾಯತ್ ಸ್ಥಾನಗಳಲ್ಲಿ 1 ಸ್ಥಾನಕ್ಕೂ ಕೂಡ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಟಿಕೆಟ್ ಕೂಡ ಇಲ್ಲಿಯವರೆಗೆ ನೀಡಿಲ್ಲ. ಹೀಗಾಗಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದದ್ದು ಇದೀಗ ವಿಧಾನ ಪರಿಷತ್ ಸ್ಥಾನ ಭೂವಿ ಸಮುದಾಯಕ್ಕೆ ನಾಮನಿರ್ದೇಶನ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ನಮಸ್ಕರಿಸುತ್ತಾ, ಭೂವಿ ಸಮುದಾಯವು ಸುಮಾರು 39 ವರ್ಷಗಳಿಂದ ರಾಜಕೀಯ ವಂಚಿತವಾಗಿದೆ. ಗೋವಿಂದ ಪಿ ಒಡೆಯರಾಜ್ ಅವರು ರಾಜಕೀಯದಿಂದ ದೂರ ಸರಿದ ನಂತರ, ಅಂದರೆ ಅವರು ಮೃತಪಟ್ಟ ನಂತರ ನಮ್ಮ ಸಮುದಾಯದ ನಾಯಕತ್ವನೇ ಇಲ್ಲದೆ ಅಲ್ಲಿ ಪರದಾಡುವಂಥ ಸ್ಥಿತಿಯಾಗಿದೆ. ಆದರೂ ನಮ್ಮ ಸಮುದಾಯ ಇದುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿದೆ. ಈಗಿನ ಯುವಕರು ನಮ್ಮ ಸಮಾಜದ ಪ್ರಮುಖರನ್ನು ಪ್ರಶ್ನಿಸ್ತಾ ಇದ್ದಾರೆ. ಇಷ್ಟು ವರ್ಷಗಳಿಂದ ನಾವು ಸತತವಾಗಿ ದುಡಿತಾ ಬಂದರೂ ನಮಗೆ
ಪಕ್ಷದಿಂದ ಪ್ರತಿಫಲ ದೊರೀತಾ ಇಲ್ಲ. ನಮ್ಮ ಸಮಾಜದ ನಾಯಕತ್ವ ಇಲ್ಲಾಂದರೆ ನಮ್ಮ ಪಕ್ಷಕ್ಕೆ ನಮಗೆ ಪಕ್ಷದವರು ಗುರುತಿಸ್ತಾ ಇಲ್ಲ. ನಮ್ಮ ಸಮಾಜಕ್ಕೆ ಅವರೇನಪ್ಪ ಅಂದರೆ ಯಾವುದೇ ಥರದ ಮಾನ್ಯತೆ ಗೌರವ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳ್ತಾ, ಯಾವ ಪಕ್ಷ ನಮ್ಮನ್ನು ಗುರುತಿಸ್ತಾ ಇಲ್ಲವೋ ಆ ಪಕ್ಷಕ್ಕೆ ನಾವು ಸುಮ್ಮನೆ ಗುಡ್ಡಕ್ಕೆ ಕಲ್ಲು ಹೊತ್ತಂತ ಆಗ್ತಾ ಇದೆಯಲ್ಲ ಅಂತಕ್ಕಂಥ ಪ್ರಶ್ನೆಗಳೇನಪ್ಪ ಅಂದ್ರೆ ಹಾಕ್ತಾ ಇದ್ದಾರೆ. ದಯವಿಟ್ಟು ಪಕ್ಷದ ವರಿಷ್ಠರು ಇದನ್ನು ಪರಿಗಣಿಸಿ ಈ ಸಮಾಜದ ಒಂದು ಹಿರಿಯ ನಾಯಕತ್ವವನ್ನು ವಹಿಸಿ ಓಡಾಡಿರ್ತಕ್ಕಂಥವ್ರಿಗೆ ಮತ್ತು ಪಕ್ಷಕ್ಕೆ ಒಂದು ಪಕ್ಷದಲ್ಲಿ ಓಡಾಡ್ತಕ್ಕಂಥ ಸಮುದಾಯದ ನಾಯಕತ್ವವನ್ನು ತಾವು ಗುರುತಿಸಿ ಕೊಡಬೇಕಂತ ಹೇಳ್ತಾ, ನಮ್ಮ ಯುವಕರು ಹಾಕಿರ್ತಕ್ಕಂಥ ಪ್ರಶ್ನೆಗೆ ತಾವು ಫುಲ್ ಸ್ಟಾಪ್ ಹಾಕಬೇಕಂತ ಕೋರ್ತಾ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ನ್ಯಾಯಯುತ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಡೆಸಿಕೊಂಡು ಬಂದ ಹೋರಾಟಗಳಿಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಭರವಸೆಗಳನ್ನು ನೀಡಿದ್ರು. ಅದರಂತೆ ಕಲಬುರಗಿಯಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ 17ರಂದು ಜರುಗಿದ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿಗೆ ಸಂಬಂಧಿಸಿದ ಅಧಿಕೃತ ಘೋಷಣೆಗಳನ್ನು ಮಾಡಿದ್ದಾರೆ. ನಮ್ಮ ಬೇಡಿಕೆಗಳು ಈಡೇರಿಸುವ ಬಗ್ಗೆ ಭರವಸೆ ನೀಡಿರುವುದಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಲ್ಯಾಣದ ಸಚಿವರಿಗೆ ಸ್ವಾಗತಿಸಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಬೇಡಿಕೆಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಕಾಲಮಿತಿಯಲ್ಲಿ ಈಡೇರಿಸಲು ನಮ್ಮ ಹೋರಾಟ ಸಮಿತಿಯು ಆಗ್ರಹಿಸುತ್ತದೆ ಎಂದರು. ಸರ್ಕಾರಕ್ಕೆ ಮತ್ತು ಬೀದರ್ ಜಿಲ್ಲೆಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ನಾನು ಆಗ್ರಹ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕದಲ್ಲಿ ಆದಂಥ ಭಾಳಷ್ಟು ಹೋರಾಟಗಳಿಗೆ, ಬೀದರ್ದ ಕಾರಂಜ ಹೋರಾಟ ಆಯಿತು, ಏಮ್ಸ್ ಹೋರಾಟ ರಾಯಚೂರದಾಗ ನಡೀತು. ನಾವು ಏನಪ್ಪ 371ನೇ ಕಲಂ ಪ್ರತ್ಯೇಕ ಸಚಿವಾಲಯ ಮಾಡಬೇಕಂತೇಳಿ ಜೂನ್ 1ನೇ ತಾರೀಕು 2024ರಿಂದ ಜೂನು, ಜುಲೈ, ಆಗಸ್ಟ್ 3 ತಿಂಗಳೇನದಲ್ಲ ನಾವು ಎಲ್ಲ ಜಿಲ್ಲಾದಾಗ 15-20 ಸಾವಿರ ಜನರಿಗೆ ಸೇರಿಸಿ ಹೋರಾಟ ಮಾಡಿದ್ವಿ. ಪ್ರತ್ಯೇಕ ಸಚಿವಾಲಯ ಆಗಬೇಕಂತೇಳಿ ನಾವು ಹೋರಾಟ ಮಾಡಿದ್ದೀವಿ. ಆ ಹೋರಾಟಕ್ಕೆ ಪರಿಗಣಿಸಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ನಮಗೆ ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗೆ ಭೇಟಿ ಮಾಡಿಸಿ ನಾವು ನಿಮ್ಮ ಕ್ಯಾಬಿನೆಟ್ದಾಗ ಈ ವಿಷಯ ನಾವೇನದಲ್ಲ ನಾವು ತರ್ತೀವಿ ಅಂತ ಹೇಳಿದ್ರು. ಆ ವಿಷಯ ಅಧಿಕೃತವಾಗಿ ಲಿಖಿತವಾಗಿ ತರಲಿಲ್ಲ ಆದ್ರೂ ಆ ಒಂದು ಗುಲ್ಬರ್ಗಾದ 17ನೇ ತಾರೀಕು ಸಂಪುಟ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯ ಮಾಡ್ತೀವಿ ಅಂಥೇಳಿ ಘೋಷಣೆ ಮಾಡಿದರು. ಅದಕ್ಕೆ ಈ ಒಂದು ಬೇಡಿಕೆ ಈಡೇರಿಲ್ಲ. ಇದು ಭಾಳ ದುಃಖದ ವಿಷಯದ, ಖೇದಕರ ವಿಷಯ ಅದ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀವಿ, ಈ ರೀತಿ ನಮಗೆ ನೋವು ಮಾಡಬೇಡ್ರಿ, ನಮ್ಗೆ ಅನ್ಯಾಯ ಮಾಡಬೇಡ್ರಿ. ನೀವು ಬೆಂಗಳೂರಿಗೆ ಪ್ರತ್ಯೇಕ ಸಚಿವಾಲಯ ಮಾಡ್ಕೋತೀರಿ, ಬೆಂಗಳೂರು ಡೆವಲಪ್ಮೆಂಟ್ಗೆ. ಕೇಂದ್ರ ಸರ್ಕಾರ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಪ್ರತ್ಯೇಕ ಸಚಿವಾಲಯ ಮಾಡ್ತದ. ಯಾವಾಗಲೂ 371ನೇ ಕಲಂ ವಿಶೇಷ ಸ್ಥಾನಮಾನ ಕೊಟ್ಟರೆ ಅಂದಮೇಲೆ ಪ್ರತ್ಯೇಕ ಸಚಿವಾಲಯ ಮಾಡಿಲ್ಲ ಅಂದರೆ ಹ್ಯಾಂಗೆ ನಮ್ಮ ಪರಿಣಾಮಕಾರಿಯಾದಂಥ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದ? ಅದಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡೋದ್ರಿಂದ ಒಂದು ಹಿಂದುಳಿಕೆ ಹೋಗ್ತದೆ, ಎರಡನೇದೇನಪ್ಪ ಪ್ರಾದೇಶಿಕ ಸಮತೋಲನೆ ಹೋಗ್ತದೆ, ಮೂರನೇದೇನಪ್ಪ 371ನೇ ಜೆ ಕಲಂ ಪರಿಣಾಮಕಾರಿ ಅನುಷ್ಠಾನ ಆಗ್ತದೆ. ಅದಕ್ಕೆ ಈ ಒಂದು ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸಲೇಬೇಕು. ಇದು ಭಾಳ ಅವಶ್ಯದ. ಮತ್ತು ಇದೇನದಲ್ಲ, ರಾಜ್ಯದ್ದು ಮುಖ್ಯಮಂತ್ರಿ ಅಷ್ಟೇ ಬದ್ಧತೆ ಅಲ್ಲ, ಇದ್ರ ಜೊತೆ ಕಲ್ಯಾಣ ಕರ್ನಾಟಕ ಸಚಿವರು ಸಹ ಈ ಬಗ್ಗೆ ಬದ್ಧತೆ ಪ್ರದರ್ಶನ ಮಾಡಬೇಕಂತ ನಾನು ಸಮಿತಿ ಕಡೆಯಿಂದ ಆಗ್ರಹ ಮಾಡ್ತೀನಿ. 2018 ಮತ್ತು 19ನೇ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಾಣವಾದ ಮನೆಗಳ ಕಾಮಗಾರಿ ಕಳಪೆ ಮಟ್ಟದಾಗಿದ್ದು ಕೂಡಲೇ ತನಿಖೆ ನಡೆಸಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ವಿವಿಧ ಬಡಾವಣೆಗಳಾದ ಬ್ರಹ್ಮಪುರ, ಬಸವನಗರ, ತಾರ್ಫೈಲ್, ಸಂಜೀವನಗರ, ಚಿಂಚೋಳಿ ತಾಲೂಕಿನ ಚಂದಾಪುರ ಹೀಗೆ ಅನೇಕ ಕಡೆಗಳಲ್ಲಿ ಕಳಪೆ ಕಾಮಗಾರಿ ಮಾಡಿದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಲಬುರಗಿಯವರು ಕಳಪೆ ಕಾಮಗಾರಿಯ ಕುರಿತು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದರೆ ಜಿಲ್ಲೆಯ ಎಲ್ಲ ಮಹಿಳೆಯರು ಸೇರಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಾನು ಬೆಂಗಳೂರು ಸಮಯ ನೋಡಿ ಇವರು ಥರ್ಡ್ ಪಾರ್ಟಿ ಕರೆಸಿ ಇವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಒಂದು 2-3 ಮನೆ ಕರೆಕ್ಟಾಗಿ ಆಗಿದೆ ಅಲ್ಲಿ ಮಾತ್ರ ಒಯ್ದು ಅಲ್ಲಿ ಒಂದು ರಿಪೋರ್ಟ್ ತೊಗೊಂಡು ಕೇಸಿ ಆ ರಿಪೋರ್ಟು ನನಗೆ ಹಾಕ್ತಾರೆ ಇವರು. ನಾನು ಹೇಳಿದ್ರೆ ಇಷ್ಟೇ, ನಂದು ಏನೋ ತಪ್ಪಿದ್ರೆ ನನ್ನ ಏರಿಯಾದು, ನಾನು ಹುಟ್ಟಿದ ಏರಿಯಾ 350 ಮನೆಗಳು ಅಲ್ಲಿ ಕಳಪೆ ಕಾಮಗಾರಿಕೆ ಆಗಿದೆ. ನೀವು ಆಗಿಲ್ಲ ಅಂದರೆ ನಾನು ಒಂದು ಅಲ್ಲಿಗೆ ಡಂಗೂರು ಹೊಡಿಸ್ತೀನಿ. 350 ಜನಕ್ಕೆ ನಾನು ಅಲ್ಲಿ ನಮ್ಮ ಸಂವಿಧಾನ ಭವನ ಇದೆ,
ಆ ಭವನಲ್ಲಿ ಎಲ್ಲರಿಗೂ ಕರೆಸ್ತೀನಿ. ಸಂಬಂಧಪಟ್ಟ DC ಅವರು ಮತ್ತು ಅದಕ್ಕೆ ಸಲಂಬಡುವ ಅಧಿಕಾರಿಗಳು ಎಲ್ಲರೂ ಬರಬೇಕು. ಇಲ್ಲಿ ಹೆಂಗೆ ನೀವು ಇದು ಜನ ಸಂದೇಶ ಹೆಂಗೆ ಮಾಡ್ತೀರಿ ಆ ಟೈಪ್ ನಮ್ಮ ತಾಬೆ ಜನಕ್ಕೆ ಪುಂಡೆ ಪೂರ್ತಿಗಳು ನೀವೆಲ್ಲ ಕೇಳಬೇಕು. ಒಂದು ವೇಳೆ ಅವರೆಲ್ಲ ಏನೂ ಇಲ್ಲರಿ ಕಳ್ಬೇಕಾಗಬೇಕು ಎಲ್ಲ ಕೆಲಸ ಕರೆಕ್ಟಾಗಿ ಮಾಡಿದಾರಪ್ಪ ಅಂದರೆ ಕೂಡಲೇ DC ಅವರು ನನಗೆ ಅಲ್ಲಿ ಕ್ರಮ ಕೈ ತೊಗೋಬೇಕು. ನಾನು ಸಿದ್ಧವಾಗಿದ್ದೀನಿ. ಒಂದು ವೇಳೆ ಅವರು ನಮ್ಮ ಕೆಲಸಗಳು ಯಾವುದೂ ಆಗಿಲ್ಲರಿ ನಮಗೆ ಎಲ್ಲ ಹಿಂಗೆ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಕೂಡಲೇ ಅವರಿಗೆ ಅಮಾನತು ಮಾಡಬೇಕಂತ ನನ್ನೊಂದು ಉದ್ದೇಶ. ಅದಕ್ಕೋಸ್ಕರ ಒಂದು ಎಲ್ಲ ಅವ್ರು ಕೊಟ್ಟಿದ್ದೊಂದು ಜೆರಾಕ್ಸ್ ಕಾಪಿ ನೀವು ಕೊಟ್ಟಿದ್ದೀನಿ. ಅವ್ರು ಉಡುಪಿ ಉತ್ತರ ಕೊಟ್ಟದ್ದು ನನಗೆ ಪೋಸ್ಟಲ್ ಆರ್ಡರ್ ಮುಖಾಂತರ ನನ್ನ ಕಚೇರಿ ಕಳಿಸ್ಯಾರ ಅವರು. ಅಂದರೆ ನನ್ನ ಕಾಟಾಚಾರಕ ಅಂತ ಅಥವಾ ಗೊತ್ತಿಲ್ಲ ಅಥವಾ ಅಧಿಕಾರಿ ಕಾಟಾಚಾರಕ್ಕೆ ಗೊತ್ತಿಲ್ಲ. ಇವರು ಇದೊಂದು ಉಡುಪಿ ಉತ್ತರ ಕೊಟ್ಟು ಕಳಿಸ್ಯಾರ. ಅಂದರೆ ಇಲ್ಲಿಗೆ ಮ್ಯಾಟ್ರ್ ಕ್ಲೋಸ್, ನಂದು ಏನಿಲ್ಲ ಇಲ್ಲಿಗೆ ಸಂಬಂಧ ಇಲ್ಲ ಅಂತ ಕಳಿಸ್ಯಾರ. ಆದರೂ ಕೂಡ ಅಲ್ಲಿ ಯಾವುದೋ ಮನೆಗಳು ಪೂರ್ಣಗೊಳಿಸಿಲ್ಲ, ಸೌರ ಮನೆ ಪೂರ್ಣಗೊಳಿಸಿಲ್ಲ. ಕಟ್ಟಿರೋ ಇದು 2017-18ರಲ್ಲಿ ಆಗೋ ವಿಷಯ, 6 ವರ್ಷದ ವಿಷಯ ಇದು. ಇನ್ನೂ ತನಕ ಯಾವುದೇ ಕೆಲಸ ಆಗಿಲ್ಲ. ಎಷ್ಟೋ ಜನ ಅಲ್ಲಿಂದ ಸಾಲ ಸಂದ ಮಾಡಿ ಮನೆ ಕೊಟ್ಕೊಂಡು ಊರು ಬಿಟ್ಟು ಹೋಗಿದ್ದಾರೆ. ಕೆಲವರು ಏನೇನೋ ಆಗೋಗ್ಬಿಟ್ಟಿದ್ದಾರೆ ಸಾಲ ಸಂದ ಮಾಡಿ. ಈಗ ಹೇಳ್ತಾರಲ್ಲ ಅದು ಬಡ್ಡಿ ವ್ಯವಹಾರ ಅಂದ್ಗೇಸಿ ಅದು ಕೂಡ ಮಾಡ್ಕೊಂಡು ಇವರಿಗೋಸ್ಕರ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿದೆ. ಆದರೂ ಕೂಡ ಇವರು ನಮಗೆ ಉಡುಪಿ ಉತ್ತರ ಕೊಡ್ತಾರೆ. ಜನರಿಗೆಲ್ಲ ಹೇಳ್ತಾರೆ ನಾವೆಲ್ಲ ಕೆಲಸ ಕರೆಕ್ಟಾಗಿ ಮಾಡೀವಿ, ಕಾಮಗಾರಿಕೆ ಯಾವುದಾಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಾವು ಫಸ್ಟು ಹೇಳ್ತೀವಿ. ನಾಳೆ CM ಅವರು ಹೊಂಟಿದ್ದಾರೆ. ನಾವು CM ಅವರಿಗೆ ನಾವು ಒಂದು 10-15 ಜನ ಹೋಗಿ CM ಜೊತೆಗೆ ನಾವು ಮಾತಾಡೋಕ್ಕೆ ಇದು ಅವಕಾಶ ಕೊಡಬೇಕು. ಒಂದು ವೇಳೆ ಅವಕಾಶ ಕೊಡದೇ ಹೋದರೆ ನಾವು ಅವರಿಗೋಸ್ಕರ ಆ ಅಧಿಕಾರಿಗೋಸ್ಕರ ಧಿಕ್ಕಾರ ಹಾಕ್ಲಿಕ್ಕೆ ಹೋಗ್ಲಿಕ್ಕೂ ನಾವು ಹಿಂದೆ ಸಂಗಿಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಸರ್, ಒಂದು ನಿಮಿಷ, ಇನ್ನೊಂದು ವಿಷಯ, ಇವರು ಯಾರಂದರೆ ಚಿಂಚೋಳಿ ತಾಲೂಕಿನಲ್ಲಿ ತಾಲೂಕಾ ಮುಸ್ಲಿಂ ಕಮಿಟಿ ವತಿಯಿಂದ ಕೇಂದ್ರ ಸರ್ಕಾರದ ವಕ್ಫ್ ಕಾನೂನು ಹಾಗೂ ಪ್ರವಾದಿ ಅವರ ಕುರಿತು ಅವಹೇಳನಕಾರಿಯಾಗಿ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಶಾಸಕ ಯತ್ನಾಳ್ ವಿರುದ್ಧ ಚಿಂಚೋಳಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮುಸ್ಲಿಂ ಸಮಾಜದ ಮುಖಂಡರಾದ ಅಬ್ದುಲ್ ಬಾಜಿದ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರದ ವಕ್ಫ್ ಕಾನೂನು ಜಾರಿ ಮಾಡುತ್ತಿದ್ದು ಅದಕ್ಕೆ ನಾವು ವಿರೋಧ ಮಾಡುತ್ತೇವೆ ಮತ್ತು ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲಲ್ಲಾಹು ಅವರ ಕುರಿತು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಈ ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು. जमीन को इन्होंने हड़पना चाहते हैं बोलकर कि ये सरकारी जमीन है, इसको हम वापस ले सकते हैं। इस वास्ते हम उस बिल का विरोध करते हैं। हमारे पूरे MPs भी विरोध करे, हर एक जना विरोध करा, लेकिन ये बीजेपी सरकार, ये मोदी की शानाताई ये बिल पास करा लिए, लेकिन हम चुप नहीं बैठेंगे। ऑलरेडी सुप्रीम कोर्ट में इस बिल के वास्ते विरोध में गए हुए हैं। इंशाअल्लाह हम दुआ करेंगे कि सुप्रीम कोर्ट का हक हमारे इसमें हो, इनका मुंह काला हो, क्योंकि ये जो तानाशाही कर रहे हैं, कब तक करेंगे तानाशाही? अच्छे अच्छे हिटलर चले गए हैं इस देश से, तो इन्हों क्या बचने वाले हैं? और मैं यही कहूंगा कि इस बिल के बारे में जो आप पश्चिम बंगाल में देख रहे हैं, पश्चिम बंगाल के अंदर कितना विरोध चल रहा है, क्या हालत हुई है वहाँ की, हैदराबाद में हुआ, हर जगह हो रहा है। इसी तरह मैं यही कहूंगा नौजवानों से, आप सुकून से और शान से हम इस बिल को रिजेक्ट करने की मांग ये करेंगे। और एक बीजापुर का MLA जो आजकल हर जगह सुर्खियों में है, MLA के तो लायक नहीं है वो, लेकिन फिर भी
हमारे नबी के गुस्ताखी करता है बोले तो उस शैतान को यह नहीं मालूम कि उनका दर्जा क्या है। उस शैतान के बारे में मैं चंद बातें कहूंगा कि महात्मा बसवेश्वर जी उनके भी बारे में गलत बोला था। वो पूरे लिंगायत समाज वाले पूरे उठकर उस दलिंदर की मुखाफलत करे थे, उसका विरोध करे थे। मैं और एक बात कहना चाहूंगा, अरे अतनाल, तू हमारे पैगंबर के बारे में क्या बोल सकता? तेरी हैसियत क्या है? तू बोलने की हैसियत क्या है तेरी? तू अगर इंसान होता, भगवान का अगर तेरे दिल में डर होता, भगवान क्या है बोलकर तेरे को। ಈ ಪ್ರತಿಭಟನೆಯಲ್ಲಿ ಸೈಯದ್ ಅಕ್ಬರ್ ಹುಸೇನಿ ಬಡಿ ದರ್ಗಾ, ಮುಸ್ಲಿಂ ಸಮಾಜದ ಮುಖಂಡರಾದ ಅನ್ವರ್ ಖತೀಬ್, ಮದ್ದೀನ್ ಸೌದಾಕರ್, ಸೈಯದ್ ಖಲೀಲ್ ಪಟೇಲ್, ಅಬ್ದುಲ್ ಹಮೀದ್, ಚಂದ್ ಪಾಷಾ ಮೊಮಿನ್, ಮೇಘರಾಜ್ ರಾಠೋಡ್ ಸೇರಿದಂತೆ ಮುಸ್ಲಿಂ ಸಮಾಜದ ಬಾಂಧವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಜಿರೋಳಿ ಗ್ರಾಮದಲ್ಲಿ ಶ್ರೀ ಅಲ್ಲಮ ಪ್ರಭುಲಿಂಗೇಶ್ವರರ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಇನ್ನು ಅಲ್ಲಮ ಪ್ರಭುಲಿಂಗೇಶ್ವರರ ಕರ್ತೃ ಗದ್ದುಗೆಗೆ ಮಹಾ ರುದ್ರಾಭಿಷೇಕ ಮಾಡಲಾಯಿತು. ಸತತ 4 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಗಂಧೋತ್ಸವ, ದೀಪೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ 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 ಪ್ರಭುಲಿಂಗೇಶ್ವರ ಜಿರೋಳಿ ಮತ್ತು ಹುಣಸಿ ಹಡಗಿಲ ಪೀಠಾಧಿಪತಿ ಓಂಕಾರ್ ಆರ್ ಒಡೆಯರ್ ಮಾತನಾಡಿದರು. ಮೊದಲನೇದಾಗಿ ಶ್ರೀ ಅಲ್ಲಂ ಪ್ರಭು ದೇವರ ಕರ್ತೃಗದ್ದಿಗೆ ನಮಸ್ಕರಿಸಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಲ್ಲಂ ಪ್ರಭು ದೇವರ ಜಾತ್ರಾ ಮಹೋತ್ಸವ ಇಲ್ಲಿವರೆಗೆ 3 ದಿವಸ ಕಾರ್ಯಕ್ರಮ ಜರುಗಲಿದೆ. ಗಂಧ, ದೀಪ, ಪಟಾಕ್ಷಿ ಇವತ್ತು 3ನೇ ದಿವಸ. ಈ ಜಾತ್ರಾ ಮಹೋತ್ಸವವನ್ನು ಗ್ರಾಮದ ಎಲ್ಲ ಸದ್ಭಕ್ತರು ಬಹು ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಈ ಜಾತ್ರಾ ಮಹೋತ್ಸವ ಇನ್ನೂ 1 ವಾರ ಅನೇಕ ಕಾರ್ಯಕ್ರಮಗಳು ಇರುತ್ತವೆ. ಎಲ್ಲರೂ ಬಹಳಷ್ಟು ಜನಗಳು ಬಹಳ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು. ಗ್ರಾಮದ ಭಕ್ತರು ದಾಸೋಹವನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲ ದಾಸೋಹ ವ್ಯವಸ್ಥೆ ಇರುತ್ತದೆ. ಎಲ್ಲರೂ ದೇವರ ಪ್ರಸಾದವನ್ನು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪೀರ್ದಾಸ್ ಅನ್ಸಾರಿ, ಬಸ್ ಪ್ರಭುಲಿಂಗ ಸೂರೆ, ರೇವಣಸಿದ್ದ ಸಲಗರ್, ಅಪ್ಪಾರಾವ್ ಜವಳಿ, ದತ್ತು ಪೂಜಾರಿ, ಚಂದ್ರಶಾ ಕಾಂಬ್ಳೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವದ ಅಂಗವಾಗಿ ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಹಮ್ಮಿಕೊಂಡಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶರಣಗೌಡ ಪಾಟೀಲ್ ನೆಲೋಗಿ, ಸಂಜೀವ್ ಟಿ ಮಾಲೆ, ಲೇಖಕ ಪ್ರೊಫೆಸರ್ ಯಶವಂತರಾವ್ ಅಷ್ಟಗಿ, ಸಂತೋಷ್ ಪಾಟೀಲ್ ಅಡಣ್ಣೂರ್, ಈರಣ್ಣ ಝಳಕಿ, ಈರಣ್ಣ ಜಾನೆ, ರಾಹುಲ್ ಹೊನ್ನಳ್ಳಿ, ಬಸವರಾಜ ಮೈತ್ರಿ, ವಿಜಯ್ ಕುಮಾರ್ ಉದ್ದಾ, ಶರಣು ಮುದ್ನಾಳ್ಕರ್, ಮಹದೇವ್ ನಾಟಿಕರ್, ಮಲ್ಲಿಕಾರ್ಜುನ್ ಐಟೇಕರ್, ಅಮೃತ್ ನಾಯ್ಕೋಡಿ, ಪವನ್ ದನ್ಕರ್, ಶಾಂತಾಬಾಯಿ ಮಾಲೆ, ಮಹಾದೇವಿ ಬಾಪುನಗರ್, ಶಿವಲಿಂಗಮ್ಮ ಸಾವಳಗಿ, ಇಂದುಮತಿ ಭರತ್ನೂರ್, ಕಾವೇರಿ ಗೋರಂಪಳ್ಳಿ, ಪದ್ಮಾ ಅಟ್ಟೂರ್, ಮಲ್ಲಮ್ಮ ಜಗತಿ, ಮಲ್ಲು ನಂದನೂರ್, ಕತಲಪ್ಪ ಕಟ್ಟಿಮನಿ, ಶರಣು ಕಡಗಂಚಿ ಸೇರಿದಂತೆ ಅನೇಕರು ಇದ್ದರು. ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾ ಸಮಿತಿ ಮತ್ತು ಜಿಲ್ಲಾ ಕಾರ್ಮಿಕ ಘಟಕ ವತಿಯಿಂದ ಇಂದು ನಗರದ ಜಗತ್ ವೃತ್ತದಲ್ಲಿರುವ ಅಂಬೇಡ್ಕರ್ ಮೂರ್ತಿ ಹತ್ತಿರ 134ನೇ ಜಯಂತಿ ಆಚರಿಸುತ್ತಾ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಪೂಜಾ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿಯವರು ಚಾಲನೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಯಶವಂತರಾವ್ ಅಷ್ಟಗಿಯವರು ಭಾಗವಹಿಸಿದ್ದಾರೆ. ಶರಣಗೌಡ ಪಾಟೀಲ್ ಅವರು, ಸಂತೋಷ್ ಪಾಟೀಲ್ ಅವರು ಮತ್ತು ಜಿಲ್ಲಾಧ್ಯಕ್ಷರಾದ ಈರಣ್ಣ ಜಾನೆ ಅವರು ಹಲವಾರು ಈ ಕಾರ್ಯಕ್ರಮದ ಎಲ್ಲ ಮಹಿಳಾ ಘಟಕರು ಮತ್ತು ಎಲ್ಲ ಘಟಕದ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಇವತ್ತು ವಿಶ್ವದ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವ ಎಲ್ಲರಿಗೆ ನಮ್ಮ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಅದರ ಜೊತೆಯಲ್ಲಿ ಇವತ್ತಿನ ದಿನ ಇಡೀ ವಿಶ್ವದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಇವತ್ತು ಬೌದ್ಧ ಕಂಟ್ರಿಗಳಾದ ಜಪಾನ್ ಆಗಿರ್ಬೋದು, ಟಿಬೆಟ್ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಅಲ್ಲಲ್ಲಿ ಕೂಡ ಭಾಳ ವಿಜೃಂಭಣೆಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೂಡ ಆಚರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿದ್ದೇವೆ. ಅದಕ್ಕೆ ಮುಂದೂ ಕೂಡ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ
ನಾವು ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ಇವತ್ತು ಕರ್ನಾಟಕ ಸಮತಾ ಸೇನೆಗಳ ಮಹಿಳಾ ಘಟಕ ಮತ್ತು ಜಿಲ್ಲಾ ಕಾರ್ಮಿಕ ಘಟಕ ವತಿಯಿಂದ ಇವತ್ತು ನಾವು ಆಚರಣೆ ಮಾಡೋದ್ರ ಮೂಲಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಮತ್ತೊಮ್ಮೆ 134ನೇ ಜಯಂತಿ ಅಂಬೇಡ್ಕರ್ ಜಯಂತಿ ಉತ್ಸವಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಜೈ ಭೀಮ್, ಜೈ ಭಾರತ್. ಸಂಜು ಟಿ ಮಾಲೆ, ವಿಭಾಗೀಯ ಅಧ್ಯಕ್ಷರು, ಕರ್ನಾಟಕ ಸಮತಾ ಸೇನೆಗಳ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವ ಅಂಗವಾಗಿ ನಮ್ಮ ಕರ್ನಾಟಕ ಸಮತಾ ಸೈನಿಕ ದಳದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈಗ ನಮ್ಮ ಅನ್ನದಾನ ಕಾರ್ಯಕ್ರಮವನ್ನು ಪೂಜ್ಯ ಮಹಾಪೌರರಾದಂಥ ಯಲ್ಲಪ್ಪ ನಾಯ್ಕೋಡಿ ಸಾಹೇಬರು ಚಾಲನೆ ನೀಡಿ ಈಗಾಗಲೇ ನಿರ್ಗಮಿಸಿದ್ದಾರೆ. ಅದೇ ರೀತಿಯಾಗಿ ಪ್ರೊಫೆಸರ್ ಯಶವಂತರಾವ್ ಅಷ್ಟಗಿ ಸಾಹೇಬರು ಸಹ ಈ ಬಂದು ಪೂಜೆಯನ್ನು ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಸದಸ್ಯರಾದಂಥ ಸಂತೋಷ್ ಪಾಟೀಲ್ ದಣ್ಣೂರು ಸಾಹೇಬರು ಸಹ ಬಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರ ಪುತ್ರರಾದಂಥ ಶರಣಗೌಡ ಪಾಟೀಲ್ ಅವರು ಬಂದು ಅನ್ನದಾನ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಈಗಾಗಲೇ ನಿರ್ಗಮಿಸಿದ್ದಕ್ಕಾಗಿ ಅವರೆಲ್ಲರೂ ಇವ್ರು ಬಂದ್ ಮಾಡಿದ್ದಕ್ಕಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಗೆ ಬಂದದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರತಿ ವರ್ಷ ನಮ್ಮ ಅನ್ನದಾನ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಅಂತ ಹೇಳುತ್ತಾ ಎರಡು ಮಾತಾಡ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವದ ಅಂಗವಾಗಿ ಕಲಬುರಗಿಯಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ಶ್ರೀಧರ್ ಪುಟ್ಟಿಗೆ, ಶೀಲಾ ಗಾಯಕ್ವಾಡ್ ಮಾತನಾಡಿದರು. ಎಲ್ಲರಿಗೆ ಜೈ ಭೀಮ್. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಅಂಬೇಡ್ಕರ್ ಸೇನೆ ವತಿಯಿಂದ ನಾವು ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜನ್ಮದಿನವನ್ನು ಆಚರಿಸ್ತಿದ್ದೇವೆ. ಶ್ರೀಧರ್ ಪುಟ್ಗೆ, ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು, ಕಲಬುರಗಿ. ಎಲ್ಲರಿಗೆ ಜೈ ಭೀಮ್. ಇವತ್ತಿನ ದಿನ ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವ್ರದ್ದು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ನಾನು ಅಂಬೇಡ್ಕರ್ ಸೇನೆ ಜಿಲ್ಲಾ ಅಧ್ಯಕ್ಷ ಶೀಲಾ ಗಾಯಕ್ವಾಡು. ನಮ್ಮ ಅಧ್ಯಕ್ಷರು ನಾವು ಪುರುಷ ಘಟಕದವರು ಎಲ್ಲ ಕಲ್ತಿಲ್ಲಿ ಮಹಿಳೆಯರೆಲ್ಲ ಕಲ್ತು ಅನ್ನ ಸಂಪರ್ಣೆ ಮಾಡತ್ತೀವಿ ರೀ. ನಾವು ಅನ್ನ ಸಂಪರ್ಕ ಮಾಡ್ಲತ್ತೀವಿ. ಪ್ರತಿ ವರ್ಷ ಮಾಡ್ತೀವಿ ನಾವು ಇಲ್ಲಿ ಇವತ್ತು ಭಾಳ ದೊಡ್ಡ ದಿನ ಅದ ನಮಗೋಸ್ಕರ. ಇವತ್ತು ಭಾಳ ಖುಷಿ ದಿನ ಅದ. ನಾವು ಭಾಳ ಖುಷಿಯಿಂದ ಆಚರಿಸ್ತಾ ಇದ್ದೀವಿ. ಅವ್ರನ್ನ ಮಾಡಿದಂಥ ತ್ಯಾಗ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಸಲುವಾಗ ಭಾಳ ದೊಡ್ಡ ತ್ಯಾಗ ಮಾಡ್ಯಾರ. ಇದು ನಮ್ಮದು ಏನೂ ಇಲ್ಲ. ಇಂಥ ಸಮಾಜದಲ್ಲಿ ಪ್ರತಿಯೊಬ್ಬರು ಮಹಿಳೆಯರಾಗಲಿ, ಪುರುಷರಾಗಲಿ, ಮಕ್ಕಳಾಗಲಿ, ಯುವಕರಾಗಲಿ ಪ್ರತಿಯೊಬ್ಬರು ಇಂಥ ಒಂದು ಸಂದರ್ಭದಲ್ಲಿ ಭಾಳ ಉತ್ಸಾಹದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳು ಪ್ರತಿಯೊಬ್ಬರು ಮಾಡಬೇಕು ಅಂತ ನಾನು ಕಳಕಳಿಯಿಂದ ಹೇಳ್ಕೊತೀನಿ. ಈ ಸಂದರ್ಭದಲ್ಲಿ ಪರ್ವತ್ ಕುಮಾರ್ ಪುಟ್ಟಿಗೆ, ತೋಸಿಫ್ ಅಲಿ, ಮನೋಜ್ ಪೂಜಾರಿ, ರಮೇಶ ಪಟ್ಟಿಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಹೀರೋ ಕಂಪನಿಯ ವೆಡಾ V2 ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು. ಕಲಬುರಗಿ ನಗರದ STBT ರಸ್ತೆಯಲ್ಲಿರುವ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ವೆಂಕಟೇಶ್ ಹೀರೋ ಶೋರೂಮ್ನಲ್ಲಿ ಹೀರೋ ಕಂಪನಿಯ ವೆಡಾ V2 ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ ಹೀರೋ ಶೋರೂಮ್ನ ಮಾಲೀಕರಾದ ಕೃಷ್ಣಾಜಿ ಕುಲಕರ್ಣಿ, ಲಾಲ್ ಅಹಮದ್ ಸೇಠ್ ಸೇರಿದಂತೆ ಅನೇಕರು ಇದ್ದರು. ಬರ್ಬೇಕು ಹಂಗೆ ನಮ್ಮ ಕಡೆಗೆ ಹೋಗಟ್ಟು ಅತ್ಯಂತ ಬಿಜಿ ಶೆಡ್ಯೂಲ್ನಲ್ಲಿಯೂ ಕೂಡ ಡಾಕ್ಟರ್ ಅಜಯ್ ಸಿಂಗ್ ಅವರು ಭಾಳ ಆತ್ಮೀಯರು. ನಮಗೂ ಅವರಿಗೆ ಭಾಳ 40 ವರ್ಷದಿಂದ ಅದು ಸಂಬಂಧ.
ಖುಷಿ ಆಗ್ತದೆ. ಅವ್ರಿಗೆ ನಾವು ಮೊನ್ನೆ ನೆಲವಿಗಿರುವಾಗ ಹೇಳಿದ್ದೆ, ನಿಮ್ಮ ಅಮೃತ ಹಸ್ತದಿಂದಲೇ ಅದು ಲಾಂಚ್ ಆಗ್ಬೇಕಂತ ಹೇಳಿದೆ. ಪಾಪ ತಕ್ಷಣ ಒಪ್ಕೊಂಡು 14ನೇ ತಾರೀಕು ನಾನು ಬರ್ತೀನಿ ಅಂತ ಹೇಳಿದರು. ಇವತ್ತು ಈ ಕಾರ್ಯಕ್ರಮಕ್ಕೆ ಎಲೆಕ್ಟ್ರಿಕ್ ಹೀರೋ ಗಿಡ ಅಂತ ಏನು ಸ್ಕೂಟರ್ ಬಂದಿದೆ, ಅದನ್ನು ಅವರ ಅಮೃತ ಹಸ್ತದಿಂದ ಇವತ್ತು ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಅವರು ಭಾಳ ಸಂತೋಷದಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವೈಯಕ್ತಿಕವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಸಿಬ್ಬಂದಿಯ ಪರವಾಗಿ ನಾನು ಆತ್ಮೀಯ ಸ್ವಾಗತ. ಅದೇ ರೀತಿಯಾಗಿ ನನಗೆ ಸೋದರ ಸಮಾಜರು ಮತ್ತು ಗುಲ್ಬರ್ಗ ಡೆವಲಪ್ಮೆಂಟ್ ಅಥಾರಿಟಿಯ ಮಾಜಿ ಚೇರ್ಮನ್ ಆದಂಥ ನಾರಾಯಣರಾವ್ ಕಾಳೆಯವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತ. ಇನ್ನೊಬ್ಬ ಅತಿಥಿಯಾಗಿ ನಮ್ಮ ಕರೆಗೆ ಹೋಗೋಟ್ಟು ಬಂದಿದ್ದಾರೆ ಬಾಂಬೆ ಸೆಟ್. ಅವರು ಕೂಡ KPCC ಮೈನಾರಿಟಿ ಸೆಲ್ ಜನರಲ್ ಸೆಕ್ರೆಟರಿ ಇದ್ದಾರೆ, ನಮಗೆ ಬಹಳ ಆತ್ಮೀಯರು. ಅವರು ಕೂಡ ಈ ಸಮಾರಂಭ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ನನಗೆ ಆತ್ಮೀಯ ಮಿತ್ರರು ಮತ್ತು ಹಿರಿಯ ಕಾಂಗ್ರೆಸ್ ನಾಯಕರಾದಂಥ ಸನ್ಮಾನ್ಯ ಶ್ರೀ CA ಪಾಟೀಲ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಇವತ್ತು ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗಿದೆ. ನಾವು ಸಾಧಾರಣ 5:30 ಟೈಮ್ ಕೊಟ್ಟಿದ್ದೀವಿ, ಸ್ವಲ್ಪ 1 ಗಂಟೆ ಲೇಟ್ ಆಗಿದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಭಾಳಷ್ಟೆಲ್ಲ ಸೀನಿಯರ್ ಜರ್ನಲಿಸ್ಟ್ ಬಂದಿದ್ದಾರೆ. ಎಲ್ಲ ಪತ್ರಕರ್ತ ಮಿತ್ರರಿಗೂ ಮತ್ತು ಏನು ಗ್ರಾಹಕರ ಮಿತ್ರರು ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರಿ ಈಗ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಸಾಹೇಬ್ರ ಒಡನಾಡಿ ಆಗಿರುವಂಥ ಹಿರಿಯರು, ಮಾಜಿ GDA ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ನಾರಾಯಣರಾವ್ ಕಾಳೆ ಅವರೇ ಮತ್ತು ಇನ್ನೋರ್ವ ನಮ್ಮ CA ಪಾಟೀಲ್ ಅವರು ಕೂಡ KPCC ಜನರಲ್ ಸೆಕ್ರೆಟರಿ ಆಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ತಂದೆಯವ್ರ ಜೊತೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಮೈನಾರಿಟಿ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಲಾಲ್ ಸೇಠ್, ಬಾಂಬೆ ಸೇಠ್ ಅವರು ಮತ್ತು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಯುವ ಮುಖಂಡಗಳಾಗಿರುವಂಥ ರಹೀಮ್ ಖಾನ್ ಪಠಾಣ್ ಅವರು ಮತ್ತು ಇದರ ಕೇಂದ್ರ ಬಿಂದುಗಳಾಗಿರುವಂಥ ಈ ಒಂದು ಕಾರ್ಯಕ್ರಮ ಕಾರಣೀಭೂತರಾಗಿರುವಂತಹ ನಮ್ಮ ತಂದೆಯವರು, ಯಾಕಂದರೆ ನಮ್ಮ ಕುಟುಂಬ ಸದಸ್ಯರಿದ್ದ ಹಾಗೆ ಕೃಷ್ಣ ಕುಲಕರ್ಣಿ ಅವರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದಾಗ, ಮತ್ತು ಸಿದ್ಮಲಪ್ಪ ಮೋದಿ ಅವರಿದ್ದಾರೆ, ಭಾಳಷ್ಟು ನಮ್ಮ ತಂದೆಯವರ ಅನುಯಾಯಿಗಳಿದ್ದಾರೆ, ವೀರೇಶ್ ಅವರೆಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಇಲ್ಲಿ ಬಂದಿರಂದರೆ ಭಾಳ ಸಂತೋಷ ಅನಿಸ್ತಾ ಇದೆ. ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ತಡ ಆಯಿತು, ಅನಿವಾರ್ಯ ಕಾರಣಗಳಿಂದ, ಬೇರೆ ಬೇರೆ ಕಾರಣದಿಂದ ನಾನು ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ತಡ ಆಯಿತು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಎಲ್ಲ ಕಡೆಯನ್ನು ಮುಗಿಸಿ ಮೊನ್ನೆ ಬುಧವಾರ ಒಂದು 4-5 ದಿವಸ ಹಿಂದೆ ನಮ್ಮ ನೆಲುಗೆಯಲ್ಲಿ ಊರಿನಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಕೃಷ್ಣ ಕುಲಕರ್ಣಿ ಅವರು ನಮ್ಗೆ ಹೇಳಿದ್ರು, ಈ ಥರ ನಾವು ತಮ್ಮ ಮುಖಾಂತರ ಇದು ಮಾಡಬೇಕಂದ್ರೆ ಇಲ್ಲ, ನಾನು ಖಂಡಿತವಾಗಿ ನಾನು ಬರ್ತೀನಿ. ಸಾಯಂಕಾಲ ತಮ್ಮಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಾನು ಖಂಡಿತವಾಗಿ ನಾನು ಬಂದೇ ಬರ್ತೀನಿ. ಯಾಕಂದರೆ ಈಗಂತಲ್ಲ, ಸುಮಾರು 40 ವರ್ಷದಿಂದ ಇವತ್ತು ಇಲ್ಲಿ ಬಂದರೆ ಅವ್ರಿಗೆಲ್ಲ ನಾವು ನೋಡಿದ್ರೆ ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬರು ನಮ್ಮ ಕಣ್ಣು ಮುಂದೆ ಬರ್ತಾರೆ. ಅವರು ಇದು ಇರ್ತಕ್ಕಂಥ ಒಂದು ಕುಟುಂಬದ ಒಂದು ಸಂಬಂಧಗಳು, ಇದು ಎಂದಿಗೂ ಕೂಡ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಲ್ಲಿ ಬರಬೇಕಂದ್ರೆ ಭಾಳಷ್ಟು ಅವರ ಕಾರ್ಯಕ್ರಮಗಳಿಗೆ ನಾನು ಭಾಗಿದ್ದೇನೆ. ಎಲ್ಲಿ ಭಾಳ ಸತಿ ಸಾಹೇಬರು ಬಂದಿದ್ದಾರೆ, ನಾನು ಕೂಡ ಬಂದಿದ್ದೀನಿ. ಅಲ್ಲಿ ಮತ್ತು ಇವತ್ತು ಈ ಥರ ಒಂದು ವೆಹಿಕಲ್ ನಾವು ನೋಡಿದ್ರೆ EV ವಿಡಾ ಹೀರೋ ಅಂದರೆ ನಾವು ಕಾಲೇಜಲ್ಲಿದ್ದಾಗ ಅವಾಗ ಇರ್ತಕ್ಕಂಥ ಹೀರೋ ವೆಹಿಕಲ್ಸೇ ಇರ್ತಿತ್ತು. ಹೀರೋ ಇಲ್ಲ ಅಂದರೆ ಸುಜುಕಿ ಅಷ್ಟೇ ಅಲ್ಲಿ ಇರ್ತಕ್ಕಂಥ. ಇವಾಗ ಹೀರೋ ಇರ್ತಕ್ಕಂಥ ಈ 1,40,40,000 ಸಬ್ಸಿಡಿನೂ ಕೂಡ ಸಿಗ್ತದೆ. ಯಾಕಂದರೆ EV ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ದ ಫ್ಯೂಚರ್ ಆಫ್ ಇಂಡಿಯಾ ಲೈಸ್ ಇನ್ ಎಲೆಕ್ಟ್ರಾನಿಕ್ ವೆಹಿಕಲ್ಸ್. ಬಿಕಾಸ್ ಇನ್ ಫ್ಯೂಚರ್ ಐ ಡು ನಾಟ್ ನೋ ಹೌ ಮಚ್ ಆಫ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ವಿಲ್ ಬಿ ಅವೈಲಬಲ್, ಬಟ್ ಎವ್ರಿ ಒನ್ ಇಸ್ ಶಿಫ್ಟಿಂಗ್ ಟು ಎಲೆಕ್ಟ್ರಿಕ್ ವೆಹಿಕಲ್ಸ್. ಆ್ಯಂಡ್ ಇವ್ರು ಈ ಥರ ಮಾಡ್ತಾ ಇದ್ದಾರೆ. 1,40,40,000 ಅಂದರೆ ಇಟ್ ಇಸ್ ವೆರಿ ವೆರಿ ರೀಸನಬಲ್. 1,40,40,000ದಲ್ಲಿ 10,000 ಸಬ್ಸಿಡಿನೂ ಕೂಡ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇದು ನಾವು ಬೂಸ್ಟ್ ಚಾರ್ಜರ್ ನಾವು ನೋಡಿದ್ರೆ ಒಂದು ತಾಸಿನಲ್ಲಿ 80% ಚಾರ್ಜ್ ಆಗ್ತದೆ. ಮತ್ತು ಇಡೀ ರಾತ್ರಿ ಚಾರ್ಜ್ ಮಾಡಿದ್ರೆ 5 hours 55 minutes ಅಂದರೆ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಹೋಗ್ತದೆ. ಯಾಕಂದರೆ ಇವಾಗ ಸಿಟಿಯಲ್ಲಿ ಯಾರೂ ಕೂಡ 100 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇರ್ತಕ್ಕಂಥ ಒಂದು ಟ್ರಾಫಿಕ್ ನಾವು ನೋಡ್ತಾ ಇದ್ದೀವಿ, ಎಲ್ಲ ರೀತಿ 100 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಹೋಗಲ್ಲ. ನಾನು ಯಾಕೆ ಇದು ನಮ್ಮ ಒಂದು ಟೈಮಲ್ಲಿ ನಾವು ಕಾಲೇಜಲ್ಲಿದ್ದಾಗ ಈ ಬೈಕ್ಸ್ ಎಲ್ಲ ಯಾಕೆ ಬಂದಿಲ್ಲ ಅಂತ ನಾವು ನೋಡಿದ್ರೆ ಅಂದ್ಕೊಳ್ತೀವಿ. ಈ ಥರ ಇರ್ತಕ್ಕಂಥ ಒಂದು ಸ್ಟೈಲಿಶ್ ಫ್ಯೂಚರ್ ಇದೆ, ವಿಡಾ ಇದೆ. ಇಲ್ಲಿ ಕಲಬುರ್ಗಿಯವರು ಭಾಳಷ್ಟು ಇದು ಒಳ್ಳೆಯದಾಗ್ತದೆ. ನಾನು ಅವ್ರಿಗೆ ಶುಭವನ್ನು ಕೋರುತ್ತೀನಿ. ಈ ಥರ ಒಳ್ಳೆ ಕೆಲಸ ಇದೆ. ಅವರು ಹಿಂದೆಯೂ ಕೂಡ ಭಾಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ. ದಿವಸ ಭಾಳ ಇಂಪಾರ್ಟೆಂಟ್ ದಿವಸ ಇವತ್ತು.
ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇದೆ. ಆ ದಿವಸ ಕೃಷ್ಣಾಜಿ ಕುಲಕರ್ಣಿಯವರು ಆ ಡೇಟಿಗೆ ಚೂಸ್ ಮಾಡಿಕೊಂಡು ಇವತ್ತೊಂದು ಗಾಡಿದು ಲಾಂಚ್ ಇಟ್ಟಾರ. ಶ್ರೀಮಾನ್ KKRDB ಚೇರ್ಮನ್ ಶ್ರೀ ಅಜಯ್ ಸಿಂಗ್ ಧರಮ್ ಸಿಂಗ್ ಜಿ ಅವ್ರ ಕೈನಿತ್ತ ಇವತ್ತು ಲಾಂಚ್ ಮಾಡಿದ್ದಾರೆ. ನಾವು ಎಲ್ಲರೂ ದೇವರ ಹತ್ರ ಬೇಡ್ಕೊತೀವಿ, ಈ ಗಾಡಿದು ಸೇಲು ಮತ್ತು ಶೋರೂಮು ಒಳ್ಳೆಯದಾಗಿ ನಡಿಬೇಕು, ಬೆಳಿಬೇಕು. ಕೃಷ್ಣಾಜಿ ಶೋರೂಮ್ ಒಂದೇ ಅಲ್ಲ, ಇಡೀ ಗುಲ್ಬರ್ಗ ತುಂಬಿ ಅವ್ರ ಶೋರೂಮ್ಗಳು ಆಗಬೇಕು. ಒಳ್ಳೆಯವ್ರು ಇದ್ದಾರೆ. ಅವರ ಪ್ರಭಾವ ಇಡೀ ಗುಲ್ಬರ್ಗಕ್ಕೆ ಸುಮಾರು 20-30 ವರ್ಷನಿಂದ ಗಾಡಿಗಳು ಅವರೇ ಕೊಡ್ತಾಯಿದ್ದಾರೆ. ಹೀರೋ ಹೊಂಡಾ ಶೋರೂಮ್ ಇದ್ದ ಕಾಲನಿಂದ ಒಂದೇ ಶೋರೂಮ್ ಇತ್ತು. ಆ ಕಾಲನಿಂದ ಇವತ್ತು ಕಸ್ಟಮರ್ ಅವ್ರ ಬಳಿ ಸಾವಿರಾರು ಲಕ್ಷಾರು ಕಸ್ಟಮರ್ಗಳು ಇದ್ದಾರೆ. ಇಡೀ ತಾಲೂಕಾದಾಗ ಅವರೇ ಶೋರೂಮ್ಗೆ ಅವರೇ ಗಾಡಿ ಸಪ್ಲೈ ಮಾಡ್ತಾಯಿದ್ದಾರೆ. ಆ ಸರ್ವಿಸ್ ವೆರಿ ಗುಡ್ ಸರ್ವಿಸ. ಬಿಹೇವಿಯರ್ ಭಾಳ ಚಲೋ ಅದ. ಇಲ್ಲಿ ಆಫೀಸರ್ಸ್ ಏನು ಕೆಲಸ ಮಾಡ್ತಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಾರೆ, ಮೆಕ್ಯಾನಿಕ್ ಇದ್ದಾರೆ, ಗ್ಯಾರೇಜ್ನಾಗ ಆಫೀಸರ್ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಇಲ್ಲಿ ಭಾಳಷ್ಟು ಅವರಿಗೆ ಕೆಲಸ ಏನು ಆಗಬೇಕಾಗಿತ್ತು ಇರ್ತದ. ಗಾಡಿ ಬಿಟ್ಟಿದ ಮೇಲೆ 100% ಸತ್ಯ ಕೆಲಸ ಚಲೋ ಆಗಿ ಆ್ಯಂಡ್ ಮ್ಯಾಕ್ಸಿಮಮ್ ರೇಟ್ನಾಗ ಆಗಿ ಅವ್ರ ಗಾಡಿಗಳು ಕೊಡ್ತಾ ಇದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ಅವ್ರ ಸಲಗ ಮತ್ತೊಂದು ಸಲ ಬಿಡ್ಕೊತೀವಿ. ಚಲೋ ಗಾಡಿ ಲಾಂಚ್ ಆಗ್ಯದ. ಪಬ್ಲಿಕ್ ಏನು ಗಾಡಿ ಎಲೆಕ್ಟ್ರಾನಿಕ್ ಗಾಡಿ ಏನು ಖರೀದಿ ಮಾಡ್ತಾ ಇದ್ದಾರೆ, ಅದರ್ನಿಂದ 4 ದುಡ್ಡು ಮನ್ಯಾಗ ಉಳಿತಾವ ಅಂತ ನಾವು ಹೇಳ್ತೀವಿ. ಪೆಟ್ರೋಲ್ ಡೇ ಬೈ ಡೇ ಏನು ಇನ್ಕ್ರೀಸ್ ಹಾಕ್ಕೊಂಡು ಹೋಗ್ಯದ, ಅದ್ರ ಸಲಾಗ ಎಲೆಕ್ಟ್ರಿಕ್ ಗಾಡಿ ಏನದ ತುಂಬ ನಡೀತದಂತ ನಾವು ಹೇಳ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವದ ಅಂಗವಾಗಿ ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷರಾದ ಗಂಗಾಧರ್ ಮಾಡ್ಗೋಳ್ ನೇತೃತ್ವದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರ ಜರುಗಿತು. ಕಾಳಗಿ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವದ ಅಂಗವಾಗಿ ಜಯಂತ್ಯುತ್ಸವ ಸಮಿತಿ ವತಿಯಿಂದ ಕಲಬುರಗಿ ನಗರದ ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವ ಸ್ಟಾರ್ ಕೇರ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಜರುಗಿತು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಕಾಂಗ್ರೆಸ್ ಮುಖಂಡರಾದ ಸುಭಾಷ್ ರಾಠೋಡ್, MLC ಜಗದೇವ್ ಗುತ್ತೇದಾರ್, ಭೀಮರಾವ್ ಟಿಟಿ, ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷರಾದ ಗಂಗಾಧರ್ ಮಾಡಬುಳ್, ತಹಸೀಲ್ದಾರ್ ಘಮಾವತಿ ರಾಠೋಡ್, ಬಸವಂತಪ್ಪ ಡಿಗ್ಗಿ, ಪಂಕಜ ಎ, ಸಂತೋಷ್ ನರ್ನಾಳ್, ಡಾಕ್ಟರ್ ಪ್ರಶಾಂತ್ ಪಾಲಿ, ಶಂಕರ್ ಹೇರೂರ್, ಕಲ್ಯಾಣರಾವ್ ಡೊಣ್ಣೂರ್, ಕತಲಪ್ಪ ಅಂಕನ್, ರತ್ನನ್ ಕನ್ನಡಗಿ ಸೇರಿದಂತೆ ಅನೇಕರು ಇದ್ದರು. ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಆಗ್ರಹಿಸಿ ಕಲಬುರಗಿ ತಾಲೂಕಿನ ಭೀಮಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರದೇಶದ ಜನರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ಮಾಡಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಳೆದ ಅನೇಕ ದಿನಗಳಿಂದ ಜನ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು, ಈ ಬಗ್ಗೆ ಭೀಮಳೆ ಗ್ರಾಮ ಪಂಚಾಯತ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಸಹ ನಿರ್ಲಕ್ಷ್ಯ ವಹಿಸುತ್ತಿದ್ದು, ಅದರಲ್ಲಿ ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗಿದ್ದು, ತಕ್ಷಣ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಕಲಬುರಗಿ ನಗರದಲ್ಲಿ ಇವತ್ತೇನು ನೀರಿನ ಅಭಾವ ತುಂಬಾನೇ ಇದೆ. ಇವತ್ತೆಲ್ಲ ಅಧಿಕಾರಿಗಳು ಸುಮ್ಮನೆ ಏನಾದರೂ ಆಶ್ವಾಸನೆ ಕೊಟ್ಟು ಹೋಗೋದಿಲ್ಲ. ಇವತ್ತು ನಡು ಬಿಸಿಲಿನಲ್ಲಿ ಇವತ್ತು ನನ್ನ ತಾಯಂದ್ರೆ ನೋಡ್ಬೋದು, ಬಹಳಷ್ಟು ನೀರಿಲ್ಲ ಅಂತೇಳಿ ಇವತ್ತು ಕೊಡ ಡಬ್ಬ ಹಾಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಏನು ಪಂಡಿತ್ ದೀನ್ ದಯಾಳ್ ನಗರ
ಮತ್ತು ಭೀಮಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇವತ್ತೇನು ಎರಡು ಮೂರು ಏನು ವಾರ್ಡ್ಗಳಿದೆ, ಪಂಡಿತ್ ದೀನದಯಾಳ ಮತ್ತು ಕೃಷ್ಣನಗರ ಮತ್ತು ಡಬರಾಬಾದು. ಅಲ್ಲಿ ಒಟ್ಟನೆ ನೀರೇ ಇಲ್ಲ. ಇವತ್ತು ನೀರಿನಗೋಸ್ಕರ ಮೊನ್ನೆ ಪ್ರಿಯಾಂಕಾ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಎಷ್ಟೊಂದು ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು L&T ಕಂಪ್ನಿ ಮೇನ್ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ L&T ಕಂಪ್ನಿ ಇವತ್ತು ಭಾಳಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದೆ. ಆ ಅಧಿಕಾರಿಗಳು ತಕ್ಷಣವೇ ಬಂದು ಇವತ್ತು ನೀರಿನ ವ್ಯವಸ್ಥೆ ಮಾಡಬೇಕು. ಇವತ್ತು ಮಧ್ಯಾಹ್ನ 12 ಆದ್ರೂ ಕೂಡ ಇವತ್ತು ನನ್ನ ತಾಯಂದರು ನೀರಿನಗೋಸ್ಕರ ಸುಡು ಬಿಸಿಲಿನಲ್ಲಿ ಇವತ್ತು ಬಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ.
ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.